ಎಲ್ಲರಿಗೂ ನಮಸ್ಕಾರ. 76ನೇ ಲೀಲಾಜಾಲ ನೆಸಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ಸುಳ್ಳು ಕುರಿತಾದ ಈ ಒಂದು ಸರಣಿಯ 3ನೇ ಭಾಗವನ್ನು ಸರ್ ಅವರು ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಈಗಾಗಲೇ ಹೇಳಿದಾಗೆ ಸೋಮವಾರದ ಬದಲಾಗಿ ಇವತ್ತು ಬುಧವಾರದ ದಿನದಂದು ಮಾಡ್ತಾ ಇದ್ದೇವೆ. ಸರ್ ಅವರು ಪ್ರವಾಸದಲ್ಲಿದ್ದ ಕಾರಣ ಈ ಒಂದು ಬದಲಾವಣೆ ಮಾಡಬೇಕಾಯಿತು. ಹಿಂದಿನ ಭಾಗಗಳಲ್ಲಿ ಸುಳ್ಳಿನ ಉಗಮ, ಅದರ ಸರ್ವವ್ಯಾಪಿತ್ವದ ಕುರಿತಾದ ಚರ್ಚೆಯನ್ನು ಮಾಡಿದರು. ನಂತರದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸುಳ್ಳು ಯಾವ ರೀತಿ ಹಸೊಕ್ಕಾಗಿದೆ ಅನ್ನೋ ಒಂದು ವಿಷಯಗಳನ್ನ ಸರ್ ತಗೊಂಡಿದ್ದರು. ಸುಳ್ಳಿನ ವಿವಿಧ ರೂಪಗಳು, ವಿವಿಧ ಹೆಸರುಗಳ ಕುರಿತು ಹೇಳಿದರು. ಹಾಗೆ ಬಹುಶಃ ಇವತ್ತಿನ ಒಂದು ಸಂಚಿಕೆಯಲ್ಲಿ ಸುಳ್ಳಿನೊಂದಿಗೆ ಸಹಬಾಳ್ವೆ ನಡೆಸೋದು ಹೇಗೆ, ಸುಳ್ಳನ್ನು ಹೇಳೋದನ್ನು ಕನಿಷ್ಠಗೊಳಿಸೋದು ಹೇಗೆ, ಬೇರೆಯವರ ಸುಳ್ಳನ್ನು ನಿಶ್ಚಿಂತೆಯಿಂದ ಎದುರಿಸೋದು ಹೇಗೆ, ಸುಳ್ಳರ ಸಂಘ ನಿರ್ವಹಣೆ ಮಾಡೋದು ಹೇಗೆ, ಇಂಥ ಎಲ್ಲ ವಿಚಾರಗಳ ಕುರಿತು ಮಾತಾಡಲಿಕ್ಕಿದ್ದಾರೆ. ಜೊತೆಗೆ ಮುಂದಿನ ವಿಷಯ ಕವಿ ಸಮಯ ಕುರಿತಾಗಿದ್ದು, ಅದನ್ನು ಕೂಡ ಇವತ್ತಿನ ಸಂಚಿಕೆಗೆ ಸೇರ್ಪಡಿಸ್ಬೋದು ಅಂತೇಳಿ ಸರ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇದರ ನಂತರ ಇವತ್ತು ಈ ಸಂಚಿಕೆ ಮುಗಿದ್ರೆ ಇದರ ನಂತರ ಸಮರ ಎಂಬ ವಿಷಯದಲ್ಲಿ ಮುಂದಿನ ವಾರ ಉಪನ್ಯಾಸ ನೀಡಲಿಕ್ಕಿದೆ. ಸಕಾಲದಲ್ಲಿ ಬಂದಂಥ ಎಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಸರ್ ಅವರಿಗೂ ಸ್ವಾಗತವನ್ನು ಕೋರ್ತಾ ಉಪನ್ಯಾಸ ಪ್ರಾರಂಭಿಸಬೇಕಾಗಿ ಅನಿಸ್ತಾ ಇದೆ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ನಾನು ಈ ದಿನದ ನಿರೂಪಣೆಯನ್ನು ಪ್ರಾರಂಭ ಮಾಡೋಕೆ ಮುಂಚೆ ಈ ಹುಟ್ಟುಹಬ್ಬದ ಹಾರೈಕೆಯ ಪ್ರಕರಣದ ಹಗರಣವನ್ನು ಸ್ವಲ್ಪ ಸ್ಪಷ್ಟಪಡಿಸಿ ನಾನು ಆಮೇಲೆ ಉಪನ್ಯಾಸಕ್ಕೆ ಬರ್ತಾ ಇದ್ದೇನೆ. ನನಗೆ ಒಬ್ಬನಿಗೆ ಅಲ್ಲ, ನಿಮ್ಮಲ್ಲೂ ಅನೇಕರಿಗೆ 2 ಹುಟ್ಟುಹಬ್ಬಗಳಿದೆ. ನಾವೆಲ್ಲ ದ್ವಿಜರು. ದಾಖಲೆ ಸರ್ಕಾರಿ ದಾಖಲೆಯ ಪ್ರಕಾರ ಒಂದು ಹುಟ್ಟು, ನಿಜವಾಗಿ ಹುಟ್ಟಿದ ದಿನಾಂಕದ್ದು ಇನ್ನೊಂದು ಹುಟ್ಟು ಇರುತ್ತೆ. ಅದರ ಗೊಂದಲದಲ್ಲಿ ಅನೇಕರು ಹಾರೈಕೆಯನ್ನು ಮಾಡಿದ್ದಾರೆ. ಹುಟ್ಟುಹಬ್ಬವನ್ನ ಕುರಿತು ಹಾಗೆ ಹಾರೈಕೆ ಮಾಡುವ ಉತ್ಕಟವಾದಂತಹ ತವಕ ಇದೆಯಲ್ಲ, ಆ ತವಕ ಯಾಕೆ ಉಂಟಾಗುತ್ತೆ ಅನ್ನುವಂಥದ್ದು ಕುತೂಹಲದ ಸಂಗತಿ. ನಮ್ಮ ಮನಸ್ಸಿನ ಆಳದಲ್ಲಿ ಇರುವಂತಹ ಗಹನವಾದಂತಹ ಅನಿಸಿಕೆ ಇದೆಯಲ್ಲ, ಅದು ಹೊರಗೆ ಬರೋಕ್ಕೊಂದು ಅವಕಾಶಕ್ಕಾಗಿ ಕಾಯ್ತಾ ಇರುತ್ತೆ. ಈಗ ನಮ್ಗೆ ಯಾರಿಗೋ ಬಗ್ಗೆ ಏನೋ ಕೃತಜ್ಞತೆ ಇದೆ. ಆ ಕೃತಜ್ಞತೆ ಇರುವಾಗ ಮಾತಾಡುವಾಗ ಅವರು ನೆತ್ತಿ ಎತ್ತು ಅಂತ ಇಟ್ಕೊಳ್ಳೋಣ, ನೀರು ಕುಡಿಯೋ ಹಾಗಾಯ್ತು ಅಂತ ಇಟ್ಕೊಳ್ಳೋಣ, ಎದ್ದೋಗಿ ನೀರು ತಂದು ಕೊಡ್ತೀವಿ. ಯಾಕೆಂದ್ರೆ ಆ ಕೃತಜ್ಞತೆಯನ್ನು ನಾವು ವ್ಯಕ್ತಪಡಿಸ್ಬೇಕು ಅನ್ನುವಂಥ ತವಕ. ಹಾಗಾಗಿ ಯಾವ ದಿನಾಂಕವಾದರೂ ಆಗಲಿ ಆ ಹುಟ್ಟುಹಬ್ಬದ ನೆವದಲ್ಲಿ ಉತ್ಸಾಹವನ್ನು ತುಂಬುವ ರೀತಿಯಲ್ಲಿ ನಿಮ್ಮಲ್ಲಿ ಅನೇಕರು ನನಗೆ ಹಾರೈಕೆಗಳನ್ನು ಮಾಡಿದ್ದೀರಿ. ಅವರಿಗೆ ನಾನು ಆಭಾರಿ. ಆ ಹಾರೈಕೆ ಅಲ್ಲದೆ ಪರಸ್ಪರ ಮಾನ್ಯತೆಯನ್ನು ಪಡೆಯುವ ಅಥವಾ ನಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸುವ ಬೇರೆ ದಾರಿಗಳನ್ನ ಕೂಡ ನಾವು ಹುಡುಕುವ ಪ್ರಯತ್ನ ಮಾಡಿಲ್ಲದೆ ಇರೋದ್ರಿಂದ ನಮಗೆ ಬೇಗ ಹೊಳೆಯೋದೇನು ಅಂದ್ರೆ, ಯಾವುದಾದ್ರೂ ಪ್ರಶಸ್ತಿ ಬಂದಾಗ, ಹುಟ್ಟುಹಬ್ಬ ಅಂತ ನೆನಪಾದಾಗ ಆ ರೀತಿಯ ಕೃತಜ್ಞತೆಯನ್ನು ವ್ಯಕ್ತಪಡಿಸೋದು. ಅದರಲ್ಲಿ ಏನು ತೊಂದರೆಯೂ ಇಲ್ಲ, ಸರಿಯೂ ಇಲ್ಲ, ತಪ್ಪೂ ಇಲ್ಲ. ಆ ಸರಿ ತಪ್ಪುಗಳನ್ನು ಅಳೆಯೋದು ಇದೆಯಲ್ಲ ಕೂಡುದು ಅಂತ ನಮ್ಮ ಗುರುಗಳಾದ DVG ತಪ್ಪು ಸರಿಗಳ ಹಳೆಯ ಕುಳಿತಾತನೊಬ್ಬ ಅಂತ ಹೇಳೇ ಇದ್ದಾರೆ. ನಾನು ಕಂಡುಕೊಂಡದ್ದಿಷ್ಟೇ, ನಾನು ತೀರಾ ಅಪ್ರಸ್ತುತವಲ್ಲ ಅನ್ನೋದನ್ನ ನನಗೆ ನೆನಪು ಮಾಡಿ ಉತ್ಸಾಹವನ್ನು ತುಂಬೋದಕ್ಕೆ ನೀವೆಲ್ಲರೂ ಪ್ರಯತ್ನ ಪಟ್ಟಿದ್ದೀರಿ. ನಿಮ್ಮೆಲ್ಲರ ಉತ್ಸಾಹವೇ ನನ್ನ ಕೈಲಿ ಮಾತಾಡಿಸ್ತಾ ಇರೋದ್ರಿಂದ ಅದು ನನಗೆ ಹೊಸ ಅಂಶವೂ ಅಲ್ಲ, ಆದರೆ ಬೇಕಿಲ್ಲದ ಅಂಶವೂ ಅಲ್ಲ. ನನಗೆ ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಯಾರೇ ಆಗಲಿ, ನನ್ನ ಹಾಗೆ ನಿಮ್ಮ ಹಾಗೆ ಎಲ್ರಿಗೂ ಕೂಡ ನಾನಲ್ಲದೆ ಬೆನ್ನು ತಟ್ಟೋರೊಬ್ರು ಬೇಕಲ್ಲ. ಅದರಿಂದ ತಮ್ಮ ಅಭಿವ್ಯಕ್ತಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈಗ ನಾನು ವಿಷಯಕ್ಕೆ ಬರ್ತೇನೆ. ಕಳೆದ 2 ಬಾರಿಯ ಸುಳ್ಳಿನ ಸಂಚಿಕೆಗಳಲ್ಲಿ
ಏನೇನು ಹೇಳಿದೆ ಅಂತ ಅನ್ನುವಂಥದ್ದನ್ನ ಗಣೇಶ್ ಹೆಗ್ಡೆ ಅವರು ಈಗಾಗಲೇ ತಿಳಿಸಿದ್ದಾರೆ. ಅದರಲ್ಲಿ ನನಗೆ ಮುಖ್ಯವಾಗಿ ಇವತ್ತಿಗೆ ಪೂರಕವಾಗಿರುವಂತಹ ಮಾಹಿತಿ ಅಂತಂದ್ರೆ ಸುಳ್ಳು ಮತ್ತು ಸತ್ಯವನ್ನ ಪ್ರತ್ಯೇಕಿಸಲಾಗೋದಿಲ್ಲ ಅನ್ನೋದು ಒಂದು ಅಂಶ. ಎರಡನೇದು, ಸುಳ್ಳಿನ ನಡುವೆ ಬಾಳುವುದು ಅನಿವಾರ್ಯ ಅನ್ನುವಂಥ ಇನ್ನೊಂದು ಅಂಶ. ಎಲ್ಲ ಕ್ಷೇತ್ರಗಳಲ್ಲೂ ಸುಳ್ಳು ತನ್ನದೇ ಆದ ಮಾನ್ಯತೆಯನ್ನು ಪಡೆದಿದೆ. ಸದುದ್ದೇಶದಿಂದ ಹೇಳಿದ ಸುಳ್ಳು ಅದು ಕೂಡ ನಮಗೆ ಮಾನ್ಯವಾಗುತ್ತೆ, ಅದಕ್ಕೆ ನಾವು ಪ್ರತಿಭಟಿಸಲ್ಲ ಅನ್ನುವಂಥದ್ದು ಇನ್ನೊಂದು ಆಶ್ಚರ್ಯ. ಅದರ ಜೊತೆಗೆ ಇನ್ನೂ ಗಮನಿಸಬೇಕಾದಂತಹ ಸಂಗತಿ ಅಂದ್ರೆ ಈ ಸುಳ್ಳಿನ ಮಧ್ಯೆ ಇರ್ತೀವಲ್ಲ, ಆದರೂ ಕೆಲವು ಸಾರಿ ನಮ್ಗೆ ಇನ್ನೊಬ್ರು ಮೋಸ ಮಾಡಿದ್ದಕ್ಕಿಂತ ಸುಳ್ಳು ಹೇಳ್ಬಿಟ್ರೆ ಬಹಳ ಕೋಪ ಬರುತ್ತೆ. ಕಾಲಿಗೆ ಮುಳ್ಳು, ಮನಸ್ಸಿಗೆ ಸುಳ್ಳು ಎರಡು ಚುಚ್ಕೊಂಡ್ಬಿಟ್ರೆ ಬಹಳ ಹಿಂಸೆ, ಅದನ್ನ ತೆಗೆದುಹಾಕೋವರೆಗೂ ಹಿಂಸೆ ಹೋಗೋದಿಲ್ಲ. ಹಾಗಾಗಿ ಈ ಸುಳ್ಳಿನ ನಡುವೆ ಸಂಸಾರ ನಡೆಸ್ಬೇಕು ನಾವು. ಆದ್ರೆ ಸುಳ್ಳು ಸಂಸಾರ ಅಂತ ಪುರಂದರದಾಸರು ಇಡೀ ಸಂಸಾರವೇ ಪ್ರಪಂಚವೇ, ಸಂಸಾರನಕ್ಕೆ ಎರಡು ಅರ್ಥ ಇದೆ, ಪ್ರಪಂಚ ಮತ್ತು ಕುಟುಂಬ ಅಂತ. ಎರಡರಲ್ಲೂ ಸುಳ್ಳು ತುಂಬಿ ತುಳುಕ್ತಾ ಇದೆ. ಅದ್ರ ಮಧ್ಯೆನೆ ಬದುಕಬೇಕಲ್ಲ, ಆ ದೃಷ್ಟಿಯಿಂದ ತುಂಬಾ ಕಷ್ಟ ಆಗುತ್ತೆ ಇದು ಬದುಕೋದು ಹೇಗೆ ಅಂತ. ಅದನ್ನ ಕುರಿತಂತೆ ಇವತ್ತು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದೀನಿ. ಈ ಸುಳ್ಳಿನ ಮಧ್ಯೆ ಅನೇಕ ಸಾರಿ ನಮ್ಮ ಸ್ವಭಾವ ಹೇಗಾಗ್ಬಿಡುತ್ತೆ ಅಂದ್ರೆ, ಯಾರು ಮಾತನಾಡಿದರೆ ಅವ್ರು ಹೇಳಿರೋ ಸುಳ್ಳೋ ನಿಜವೋ ಅಂತ ಅನುಮಾನ ಬರುತ್ತೆ. ಈ ಅನುಮಾನ ಇದೆಯಲ್ಲ, ಅನುಮಾನ ಅನ್ನೋದು ಪೂರ್ತಿ ಸುಳ್ಳು ಅಲ್ಲ, ಪೂರ್ತಿ ನಿಜವೂ ಅಲ್ಲ, ಅರೆ ಸುಳ್ಳು ಅಂತ ಹೇಳ್ಬೋದು. ಅರೆ ಸುಳ್ಳಿನ ಗಾದೆನ ನಾನು ಆಗ್ಲೇ ಹಾಕಿದ್ದೀನಿ. ಅದ್ರ ಬಗ್ಗೆ ಮುಂದೆ ಇನ್ನೊಂದು ಸ್ವಲ್ಪ ನಂತರ ಅದರ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ. ಸುಳ್ಳು ಹೇಳುವ ಜನರ ಮಧ್ಯೆ ಇದ್ದಾಗ ನಿಜ ಹೇಳೋರ್ನು ಅನುಮಾನ ಪಡೋದು ಅತ್ಯಂತ ಸಹಜವಾದ. ಯಾಕೆಂದ್ರೆ ಅವರೆಲ್ಲ ಸುಳ್ಳು ಹೇಳಿದ್ರು, ಇವ್ರೇನ್ ಹೇಳಿದ್ರು ಯಾರಿಗ್ ಗೊತ್ತು ಅನ್ನುವಂಥದ್ದು. ಅದನ್ನ ಎರಡು ಗಾದೆಗಳು ತುಂಬಾ ಚೆನ್ನಾಗಿ ಬಿಂಬಿಸಿವೆ. ಆ ಗಾದೆಯ ಮಾತುಗಳಲ್ಲಿ ಈ ಸುಳ್ಳಿನ ನಿಜವನ್ನೂ ಅನುಮಾನ ಪಡುವಂತಹ ಪರಿಸ್ಥಿತಿ ನಮ್ಗಿದೆ ಅನ್ನೋದಕ್ಕೆ ಎರಡು ಗಾದೆಗಳಿದೆ. ಎರಡು ಮೂರು ಗಾದೆಗಳಿದೆ. ಅದನ್ನ ನಾನು ಮೊದಲು ಹೇಳ್ತೇನೆ. ಮೊದಲನೇ ಗಾದೆ, ಕಳ್ಳನ ಮನಸ್ಸು ಹುಳ್ಳುಳ್ಳಿಗೆ ಅಂತ ಒಂದು ಗಾದೆ ಇದೆ. ತಾನೇ ಕಳ್ಳ, ಬೇರೆಯವರನ್ನ ನಂಬೋದಿಲ್ಲ, ತಾನ್ ಕಳ್ಳ ಪರರನ್ನ ನಂಬ ಅಂತಾನೆ ಒಂದು ಗಾದೆ ಇದೆ. ಹಾಗಾಗಿ ಈ ನಮ್ಮ ಮನಸ್ಸಿನಲ್ಲಿ ನಾವು ಸುಳ್ಳು ಹೇಳಿರೋದ್ರಿಂದಲೋ ಏನೋ ಇನ್ನೊಬ್ರು ಸುಳ್ಳು ಹೇಳಿರಬಹುದು ಅನ್ನುವಂಥ ಅನುಮಾನ ಸಹಜವಾಗಿ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಇದು ಒಂದು ಅಂಶ. ಎರಡನೇದು, ಇನ್ನೊಂದು ಗಾದೆ, ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ ನೋಡ್ಕೊಂಡ ಅಂತ ಇನ್ನೊಂದು ಗಾದೆ. ಕುಂಬಳಕಾಯಿ ಕಳ್ಳ, ಕುಂಬಳಕಾಯಿ ಎಲ್ಲರೂ ಕಾಣೋ ಹಾಗೆ ಕದಿಯಕ್ಕೆ ಸಾಧ್ಯನೇ ಇಲ್ಲ ಅವನು. ಯಾಕೆಂದ್ರೆ ಗಾತ್ರ ದೊಡ್ಡದು, ಬಚ್ಚಿಟ್ಕೊಳಕ್ಕಾಗಲ್ಲ, ಜೇಬಲ್ಲಿ ಇಟ್ಕೊಳಕ್ಕಾಗಲ್ಲ. ಅದಕ್ಕೇನೆ ಎಚ್ ನರಸಿಂಹಯ್ಯನವರು ಸಾಯಿಬಾಬಾನ ಒಂದು ಕುಂಬಳಕಾಯಿ ಸೃಷ್ಟಿ ಮಾಡಿ, ನೀ ಸರಾಗಿರ ಅದೆಲ್ಲ ಕಣ್ಣು ಅವಿಸಿಟ್ಕೊಳ್ಳೋ ಅಂತದನ್ನ ಮಾಡ್ಬೇಡಿ, ಗಾತ್ರದಲ್ಲಿ ದೊಡ್ಡದನ್ನ ಮಾಡಿ ಅಂತ. ಹಾಗಾಗಿ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ ನೋಡ್ಕೊಂಡ ಅನ್ನೋ ಗಾದೆ ಏನ್ ಹೇಳ್ತಾ ಇದೆ ಅಂದ್ರೆ, ಕುಂಬಳಕಾಯಿ ಕಳ್ಳ ಯಾರಿಗೂ ಕಂಡಿರಕ್ ಸಾಧ್ಯವಿಲ್ಲ. ಆದ್ರೂ ಯಾರೋ ಮಾತಿನಲ್ಲಿ ಮಾತಾಡುವ ಸುಮ್ನೆ ಕುಂಬಳಕಾಯಿ ಬಿಡಲ್ಲ, ಕಳ್ತನ ಮಾಡ್ತಾನೆ ಅಂದ್ರೆ ಅವನ್ ತಕ್ಷಣ ಹೆಗಲ್ ಮುಟ್ ನೋಡ್ಕೊಂಡ ಅಂದ್ರೆ ತನ್ನ ಕಳ್ಳತನವನ್ನ, ತನ್ನ ಸುಳ್ಳನ್ನ ತಾನೇ ವಿಧಿತಗೊಳಿಸಿದ ಅಥವಾ ರಿವೀಲ್ ಮಾಡ್ದ ಅನ್ನುವ ಅರ್ಥದಲ್ಲಿ ಆ ಗಾದೆ ಇದೆ. ಇನ್ನೂ ಒಂದು ಗಾದೆ ಇದೆ. ಅದೇನಪ್ಪಾ ಅಂತಂದ್ರೆ, ಎತ್ತೀತು ಅಂದ್ರೆ ಕೊಟ್ಟಿಗೆ ಕಟ್ಟು ಅಂತ. ಅಂದ್ರೆ ಎತ್ತು ಕರು ಹಾಕ್ತು ಅಂತ ಯಾರೋ ಹೇಳಿದ್ದಕ್ಕೆ ಅವನು ತಕ್ಷಣ ಕೊಟ್ಟಿಗೆ ಕಟ್ಟು, ಅದು ಬಯಲಲ್ಲಿರೋದು ಬೇಡ ಅಂತ ಹೇಳ್ದ ಅಂತ. ಇಲ್ಲಿ ಗಮನಿಸಿ, ಈ ಎತ್ತು ಕರು ಹಾಕಲ್ಲ, ಆದ್ರಿಂದ ಅವನು ಆ ಮಾತನ್ನೇ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ನೋದು ಒಂದು ಭಾಗ. ಆದ್ರೆ ಇನ್ನೊಂದು ಭಾಗ, ನಮ್ಗೆ ಹಾಕಿ ಕೇಳಿದ ಎತ್ತೀತು ಅಂದ್ರೆ ನಾವು ಮಾತು ಕೇಳ್ಕೋದಿರ್ತೀವಿ. ಯಾಕಂದ್ರೆ ನಮ್ಗೆ ಯಾವ ಆತಂಕಗಳು ಇರೋಲ್ಲ. ಮನೇಲಿ ಕರು ಹಾಕೋ ಹಸು ಯಾರ ಮನೆಯಾರು ಇದ್ರೆ ಯಾವ ಕರು ಹಾಕತ್ತೋ ಅನ್ನೋ ಆತಂಕ ಇರೋ ಮುಂದೆ ಹೋಗ್ಬಿಟ್ಟು ಎತ್ತೀತು ಅಂದ್ರೆ ಏನ್ ಮಾಡ್ತಾನೆ, ಅವನು ಎತ್ತು ಅನ್ನೋ ಪದ ಬಿಡ್ತಾನೆ, ಈತು ಅನ್ನೋ ತಗೋತಾನೆ. ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ಈಗಾಗ್ಲೇ ಪೂರ್ವಗ್ರಹವಾಗಿ ಯಾವತ್ಲೋ ನನ್ನ ಹಸು ಕರು ಹಾಕತ್ತೆ ಅಂತ ಕಾಯ್ತಾ ಇರೋನ ಮಾತ್ರ ಆ ತರ ನಕಾರಾತ್ಮಕವಾಗಿ ಅದನ್ನ ಹೋಗಿ ನಂಬ್ಕೊಂಡ್ಬಿಟ್ಟು ಕೊಟ್ಟಿಗೆ ಕಟ್ಟು ಅಂತ ಹೇಳ್ತಾನೆ ಅಂತ. ಅಲ್ಲಿ ಗಮನಿಸ್ಬೇಕಾದ್ದೇನು ಅಂದ್ರೆ, ಅವನ್ ಕೊಟ್ಟಿಗೆ ಕಟ್ಟು ಅನ್ನೋನು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ನೋದು ಎಷ್ಟು ನಿಜವೋ ಹಾಗೇನೆ ಎತ್ತೀತು ಅಂತ ಹೋಗಿ ಹೇಳಿದಾನಲ್ಲ, ಅವನ ಒಂದು ಪೂರ್ವಗ್ರಹವನ್ನ ಗೇಲಿ ಮಾಡೋದಕ್ಕೆ, ಅವನ ಒಂದು
ಒಂದು ಏನು ಮೋಸಗಾರಿಕೆಯನ್ನು ಕೂಡ ಅಥವಾ ಇನ್ನೊಬ್ಬರನ್ನ ಅಣಕಿಸಿಕೊಳ್ಳುವ ಗುಣನು ಕೂಡ ನಾವು ಆ ಗಾದೆಯಲ್ಲಿ ಗಮನಿಸಬೇಕಾಗುತ್ತೆ. ಗಾದೆಯನ್ನು ಅರ್ಥ ಹೇಳ್ಬೇಕಾದ್ರೆ ಒಂದು ಪರ್ಸ್ಪೆಕ್ಟಿವ್ ಇಂದ ಅಥವಾ ಒಂದು ದೃಷ್ಟಿಕೋನದಿಂದ ನೋಡಿದ್ರೆ ಅದು ಸರಿ ಅಂತ ಅನ್ಸೋದಿಲ್ಲ. ಅದು ಬೇರೆ ಅನೇಕ ದೃಷ್ಟಿಕೋನಗಳಿಂದ ಪರಿಶೀಲಿಸಿದಾಗಲೇ ಗಾದೆಯ ಒಂದು ಹೂರಣ ನಮ್ಗೆ ಸಿಕ್ಕಿತ್ತು ಅಂತ ನಾನು ತಿಳ್ಕೊಂಡಿದ್ದೀನಿ. ಇದೆಲ್ಲ ಬಿಡಿ, ಗಾದೆ ಅಂತ ಹೇಳ್ಬೋದು. ಈ ಪ್ರಸಂಗ ನಾವು ಇನ್ನೆಲ್ಲಿ ನೋಡ್ಬೋದು ಅಂದ್ರೆ, ಸತ್ಯ ಹೇಳೋರ್ನು ಅನುಮಾನ ಪಟ್ಟ ಪ್ರಸಂಗ ಯಾವುದನ್ನು ನೋಡ್ಬೋದು ಅಂದ್ರೆ, ಸತ್ಯವನ್ನೇ ಆಧಾರವಾಗಿ ಉಳ್ಳ ಗೋವಿನ ಕಥೆಯಲ್ಲಿ ನೋಡ್ಬೋದು. ಆ ಗೋವಿನ ಕಥೆಯಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ಭಿನ್ನ ಹುಲಿಯೇ ಕೇಳು, ಕಂದನಿರುವನು ದೊಡ್ಡಿಯೊಳಗೆ, ಒಂದು ನಿಮಿಷದಿ ಮೊಲೆಯ ಕೊಟ್ಟು ಬಂದು ಸೇರುವೆನು ಇಲ್ಲಿಗೆ ಅಂತ ಹಸು ಹೇಳುತ್ತೆ. ಏನು ನೋಡುವ, ನೀನ್ ನನ್ನ ಸಾಯಿಸು, ನೀನ್ ಸೋಲ್ಸ್ಬಿಟ್ಟಿದ್ಯಾ, ಆದ್ರೆ ಒಂದೇ ಒಂದು ವಿನಂತಿ ಇದೆ ನಂಗೆ, ಏನು ಅಂದ್ರೆ ನನ್ನ ಕರುವಿಗೆ ಹಾಲು ಕೊಟ್ಬಿಟ್ಟು ಬರ್ತೀನಿ ಅಂತ ಹಸು ಹೇಳುತ್ತೆ. ಅದು ಯಾವುದು? ಪುಣ್ಯಕೋಟಿ ಹಸು, ಸತ್ಯಸಂಧ ಹಸು. ಅದು ಸತ್ಯಸಂಧ ಹಸು ಸತ್ಯವನ್ನ ಹೇಳುತ್ತೆ. ಅದು ಹೇಳಿದ್ ನಿಜ. ಅಂದ್ರೆ ನನ್ನ ಕರುವಿಗೆ ಒಂದು ವ್ಯವಸ್ಥೆ ಮಾಡ್ಬರ್ತೀನಿ ಅಂತ ಅದು ಬಂದು ಬರುತ್ತೆ. ಆಮೇಲೆ ಅದರಿಂದ ಮಾತು ಸತ್ಯ ಆಗಿತ್ತು. ಆದ್ರೆ ಹುಲಿ ಏನ್ ಹೇಳುತ್ತೆ ಅಂದ್ರೆ, ಅದು ಹುಲಿ ಮಾತನ್ನ ಸತ್ಯವೆಂದು ಭಾವಿಸೋದಿಲ್ಲ, ಸಂಭಾವ್ಯ ಸತ್ಯವನ್ನ ಆಲೋಚನೆ ಮಾಡುತ್ತೆ. ಈಗ ನನ್ನ ಕೈ ಸಿಕ್ಕಿದ್ಯಾ, ಅಲ್ಲಿಗೆ ಹೋಗ್ತೀನಿ, ಇನ್ಮೇಲೆ ನೀನೆಲ್ಲಿ ವಾಪಸ್ ಬರ್ತೀಯಾ, ನಿಂಗಲ್ಲಿ ಆಶ್ರಯ ಸಿಕ್ಬಿಡುತ್ತೆ, ಅದರಿಂದ ನೀನ್ ಬರೋದಿಲ್ಲ, ಅಥವಾ ನಿನ್ನ ಕರುವಿನ ವ್ಯಾಮೋಹದಲ್ಲಿ ಅಲ್ಲೇ ಉಳ್ಕೊಂಡ್ಬಿಡ್ತೀಯಾ ಅಂತ ಅನುಮಾನ ಪಡುತ್ತೆ. ಅದೇನ್ ಹೇಳುತ್ತೆ ಆ ಗೋವು? ಹಸಿದ ವೇಳೆಗೆ ಸಿಕ್ಕಿ ದೊಡೆವೆಯ ವಶವ ಮಾಡದೆ ಇರಲು ನೀನು ಮತ್ತೆ ಮರಳಿ ನೀನು ಮತ್ತೆ ಬರುವೆಯ ಹುಸಿಯ ನಾಡುವೆ ಎಂದಿತು. ನೀನ್ ಸುಳ್ಳು ಹೇಳ್ತಿದೀಯಾ ಅಂತ ಹೇಳ್ತು ಯಾವುದು? ಹುಲಿ. ಆದ್ದರಿಂದ ಸುಳ್ಳು, ಸತ್ಯವನ್ನು ಹೇಳುವವರು ಸಾಮಾನ್ಯವಾಗಿ ಇನ್ನೊಬ್ಬರು ಹೇಳಿದ್ದನ್ನ ಸುಳ್ಳು ಅಂತ ಅನುಮಾನ ಪಡಲ್ಲ. ಸುಳ್ಳನ್ನು ಹೇಳುವವರಿಗೆ ಇನ್ನೊಬ್ರು ಹೇಳಿದ್ದು ಸತ್ಯವೇ ಆದ್ರೂ ಅದನ್ನು ಅನುಮಾನ ಪಡ್ತಾರೆ. ಈ ಸ್ವಭಾವ ಇದು. ಆದ್ದರಿಂದ ಈಗ ಸುಳ್ಳು ಪ್ರಚಲಿತವಾಗಿದೆ ನಮ್ಮ ಸುತ್ತಲೂ ಅಂತ ನಾವು ಅನ್ನೋದಾದ್ರೆ, ಆ ಸುಳ್ಳು ಹೇಳುವಾಗ, ಸುಳ್ಳು ಹೇಳೋದು ಪ್ರಚಲಿತವಾಗಿರೋದ್ರಿಂದ ನಾವು ಅನುಮಾನ ಪಡೋದು ಆಶ್ಚರ್ಯವೇನೂ ಅಲ್ಲ, ಸಹಜ. ಅಂದ್ರೆ ನಾವು ಸುಳ್ಳು ಹೇಳಿದ್ರಿಂದ ಅನುಮಾನ ಪಡ್ತೀವಿ ಅಂತಲ್ಲ. ಜಗತ್ತಿನಲ್ಲೇ ಸುಳ್ಳು ತಾಂಡವವಾಡ್ತಾ ಇರುವಾಗ, ಬೇರೆ ಬೇರೆ ಹೆಸರಿನಲ್ಲಿ ತಾಂಡವವಾಡ್ತಾ ಇರುವಾಗ ಇವ್ರದ್ದು ಸುಳ್ಳು ಯಾಕಿರಬಾರದು ಅಂತ ಅನುಮಾನ ಬರೋದು ಆಶ್ಚರ್ಯವಲ್ಲ, ಅತ್ಯಂತ ಸಹಜ. ಆದ್ದರಿಂದ ನಮ್ಮ ಸತ್ಯಸಂಧತೆಯನ್ನು ಅನುಮಾನಿಸಿ ಸುಳ್ಳು ಅಂತ ಯಾರಾದ್ರೂ ಹೇಳಿದಾಗ ನಮ್ಮ ಪ್ರತಿಕ್ರಿಯೆ ಏನು? ಈಗ ಹಸುವಿನ ಪ್ರತಿಕ್ರಿಯೆ ಏನಿತ್ತು? ಏನು, ನೀನು ಹೋಗಿ ವಾಪಸ್ ಬರೋದಿಲ್ಲ ಅಂತ ಹೇಳಿದಾಗ ಹಸು ಏನ್ ಹೇಳ್ತು? ಅದು ಸತ್ಯವೇ ನಮ್ಮ ತಾಯಿ ತಂದೆಯು, ಸತ್ಯವೇ ನಮ್ಮ ಬಂಧು ಬಳಗವು, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಜಗದೀಶನು ಅಂತಲೂ ಪರಮಾತ್ಮನು ಅಂತ 2 ವರ್ಷ ಇದೆ. ಇರ್ಲಿ ಬಿಡಿ, ಯಾವ್ದೋ ಒಂದು. ಇಲ್ಲಿ ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ, ಸತ್ಯ ಮತ್ತು ಸುಳ್ಳಿನ ಮಧ್ಯೆ ಇರುವ ಗೆರೆ ಯಾವಾಗ ತೆಳುವಾಗ್ಬಿಡುತ್ತೋ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥದ್ದೇ ಗೊತ್ತಾಗುದಿಲ್ಲ. ಇದನ್ನ ನಾನು ನಿಮ್ಗೆ ಒತ್ತಿ ಕೊಟ್ಟು ಹೇಳೋದ್ರಿಂದ ಇನ್ನೊಬ್ಬರು ನಮ್ಮನ್ನು ಅನುಮಾನಿಸಿದಾಗ ಅವ್ರ ಮೇಲೆ ಕೋಪಿಸ್ಕೊಳ್ಳೋ ಹಾಗಿಲ್ಲ. ಸಮಾಧಾನವಾಗಿ ನಾವು, ಇಲ್ಲ ನೀವು ಅನುಮಾನ ಪಡ್ತಿದ್ದೀರಾ ಅಂತ ಅರ್ಥವಾಯ್ತು, ಆದ್ರೆ ಅದಲ್ಲ, ವಾಸ್ತವವೇ ಬೇರೆ ಅಂತ ಹೇಳುವ ಸಮಾಧಾನ ಬೇಕು. ಆದ್ದರಿಂದ ಸತ್ಯವನ್ನು ಎದುರಿಸುವವರಿಗೆ ತುಂಬಾ ಸಮಾಧಾನ ಬೇಕಾಗಿದೆ. ಇನ್ನೊಂದು ಅಂಶ ನೋಡಿ, ಸತ್ಯವನ್ನ ಸುಳ್ಳು ಅಂತ ಅಂದಾಗ ಸಮಾಧಾನ ಬೇಕು ಅನ್ನೋದಿರ್ಲಿ, ನಾವು ಇನ್ನೊಬ್ರು ಹೇಳಿದ ಸತ್ಯವನ್ನ ಸತ್ಯ ಅನ್ಕೋಬೇಕೋ ಸುಳ್ಳು ಅನ್ಕೋಬೇಕು? ಬೇರೆಯವ್ರು ನಮ್ಮನ್ನ ಸುಳ್ಳು ಅಂದಾಗ ಏನ್ ಮಾಡ್ಬೇಕು ಅಂತ ಈಗ ಹೇಳೇ ಆಯ್ತು. ಈ ನಾವೇ ಇನ್ನೊಬ್ರು ಮಾತಾಡಿದಾಗ ನಮ್ಗೊಂದ್ಸರಿ ಅವ್ರು ಹೇಳ್ತಿರೋದು ಯಾಕೋ ಅನುಮಾನ ಬರುತ್ತೆ, ನಂಗೆ ಸುಳ್ಳು ಅಂತಲೂ ಅನ್ಸುತ್ತೆ, ಸತ್ಯ ಅಂತಲೂ ಅನ್ಸುತ್ತೆ. ಅವಾಗ ನಾನು ಏನ್ ಮಾಡ್ಬೇಕು? ಇದು ಕೂಡ ಒಂದು ದೊಡ್ಡ ಸವಾಲೆ. ಯಾಕೆಂದ್ರೆ ಸತ್ಯವನ್ನ ಹೇಳಿದವ್ರನ್ನ ಅನುಮಾನ ಪಟ್ರೆ ನಾವು ಕಷ್ಟಪಡ್ತೀವಿ, ಸುಳ್ಳು ಹೇಳಿದವ್ರನ್ನ ನಂಬಿದ್ರೆ ನಾವು ಕಷ್ಟಪಡ್ತೀವಿ. ಎರಡಕ್ಕೂ ನಾವು ಕಷ್ಟಪಡ್ತೀವಿ. ಈ ಕಷ್ಟದಿಂದ ನಾವು ಪಾರಾಗ್ಬೇಕಾದ್ರೆ ಇನ್ನೊಬ್ಬರ ಮಾತನ್ನ ತೂಗಿ ನೋಡೋದು ಹೇಗೆ? ತುಂಬಾ ಕಷ್ಟ. ಇದು ದೊಡ್ಡ ಸವಾಲೇ. ಇದು ಪರಿಹಾರ ಇಲ್ಲ ಹಾಗೆ ನೋಡಿದ್ರು. ಆದ್ರೆ ಆಲೋಚನೆ ಮಾಡಿ, ಏನು ಅಂದ್ರೆ, ಈ ಯಾರಾದ್ರೂ ಆಡಿದ ಮಾತನ್ನ ಎಲ್ಲಿ 2 ವಿಷಯ ಇರುತ್ತೆ. ನಾವು ಸುಳ್ಳು ಹೇಳಿದ್ದು, ಈ ಸುಳ್ಳು ಯಾವ ಕಾರಣಕ್ಕೂ ಅವ್ರು ಹೇಳ್ಬಾರ್ದಾಗಿತ್ತು ಅಂತ ನಾವು ಸಿಟ್ಕೋಬಹುದು. ಆದ್ರೆ ಕೆಲವು ಸರಿ ನಮಗೆ ಅರಿವಿದ್ದು ಸುಳ್ಳು ಹೇಳ್ತೀವಿ,
ಇನ್ನೊಂದ್ಸರಿ ನಮಗೆ ಅರಿವಿಲ್ಲದೆ ಸುಳ್ಳು ಹೇಳ್ತೀವಿ. ಅದೇ ಗೊತ್ತಿಲ್ಲ. ಈಗ ಇನ್ನೊಬ್ರು ಸುಳ್ಳು ಹೇಳಿದ್ದು ನಮ್ಗೆ ಸುಳ್ಳು ಅಂತ ಗೊತ್ತಾಗಿದೆ. ಅವ್ರು ಅರಿವಿದ್ದು ಸುಳ್ಳು ಹೇಳಿದಾರೋ ಅರಿವಿಲ್ಲದೆ ಸುಳ್ಳು ಹೇಳಿದಾರೋ ಅಂತ ನಾ ಹ್ಯಾಕ್ ಕಂಡ್ಕೊಳಕ್ ಸಾಧ್ಯ? ನೀವು ಹೇಳಿ. ಕಂಡ್ಕೊಳಕ್ ಸಾಧ್ಯ ಇಲ್ಲದೆ ಇದ್ಮೇಲೆ ಏನಾಗ್ಬೇಕು ಅಂದ್ರೆ, ನ್ಯಾಯಾಲಯದಲ್ಲಿ ಒಂದು ನಿಯಮ ಇದೆ. ಏನಂದ್ರೆ, ಇನ್ನೊಬ್ಬರನ್ನ ಕಳ್ಳರು ಅಂತ ರುಜುವಾತು ಮಾಡೋವರೆಗೆ ಅವ್ರನ್ನ ಅನುಮಾನ ಪಡೋ ಹಾಗಿಲ್ಲ. ಹಾಗೆ ಇಲ್ಲಿ ಆದ್ರೆ ನಿತ್ಯ ಜೀವನದಲ್ಲಿ ಸುಳ್ಳು ಹೇಳೋರು ನಂಬಿಟ್ರೆ ಏನಾಗುತ್ತೆ? ಅವಾಗ ಅನುಮಾನನೂ ಶುರುವಾಗುತ್ತೆ. ನಾವು ಮೋಸ ಹೋಗ್ಬಿಡ್ತೀವಿ. ಈ ತಾಪತ್ರೆಗಳೆಲ್ಲ ಇದೆ. ಆದ್ರಿಂದ ಸುಳ್ಳಿನ ಚರ್ಚೆ ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ, ತಮಾಷೆ ಅಲ್ಲ ಅದು. ಇದು ಅತ್ಯಂತ ಗಂಭೀರವಾದಂತ ವಿಷಯ. ಈಗ ಸುಳ್ಳನ್ನು ಕುರಿತು ಎರಡು ತರ ಸುಳ್ಳು ಪರಿಗಣಿಸೋಣ. ಈಗ ನನ್ನನ್ನು ಕುರಿತು ನಾನು ಹೇಳ್ತೀನಿ, ನಾನು ಒಳ್ಳೆಯವನು, ನಾನು ಕೆಟ್ಟವನು ಅಂತ ಏನೋ ಹೇಳ್ತೀನಿ. ಅದು ಸುಳ್ಳಾಗುವ ಸಾಧ್ಯತೆ ಇದೆ. ಯಾಕೆ ಅಂದ್ರೆ, ನಾನು ಮನಸ್ಸಲ್ಲಿ ಎರಡು ಕೆಲಸ ಮಾಡ್ತಾ ಇರುತ್ತೆ. ನಾನು ಏನು ಅಂತ ನಾನು ನಂಬ್ಕೊಂಡಿದ್ದೀನೋ ಅದನ್ನ ಹೇಳಬೇಕು ಅನ್ನೋ ವಿಷಯ, ನನ್ನನ್ನ ನೀವು ಏನಂತ ನಂಬ್ಕೊಳ್ಳಿ ಅಂತ ಆಸೆ ಪಡ್ತೀನೋ ಅದನ್ನ ಹೇಳಕ್ ಹೋಗ್ತೀನಿ ನಾನು. ಅದರಿಂದ ಇದ್ರಲ್ಲಿ ಯಾವ್ದು ಹೇಳ್ತೀನೋ ಗೊತ್ತಿಲ್ಲ. ಅದರಿಂದ ಯಾವುದೇ ವ್ಯಕ್ತಿ ತನ್ನನ್ನು ಕುರಿತು ಸ್ಪಷ್ಟವಾದ ಜ್ಞಾನ ಇದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಕೂಡ ಅಲ್ಲೂ ಸುಳ್ಳು ಸತ್ಯ ಎರಡೂ ಇರೋ ಸಾಧ್ಯತೆ ಇದೆ. ಎರಡನೇದು ಬರೋಣ. ಎರಡನೇದು ಪ್ರಪಂಚ ಕುರಿತಂತೆ. ಇನ್ಯಾರೋ ವ್ಯಕ್ತಿನ ಕುರಿತಿರ್ಬೋದು, ಯಾವುದೋ ವಸ್ತು ಕುರಿತಂತ ಹೇಳ್ಬೋದು. ಈ ವಸ್ತು ತಗೊಂಡ್ರೆ ತುಂಬಾ ಉಪಯೋಗ ಆಗುತ್ತೆ, ತುಂಬಾ ಚೀಪಾಗಿ ಕೊಡ್ತಿದ್ದಾನೆ ಅವನು ಅಂದಾಗ ನಾನು ಬೇರೆ ಕಡೆ ಎಲ್ಲ ಬೆಲೆ ವಿಚಾರಿಸ್ಬಿಟ್ಟು ಅಲ್ಲಿ ಹಗ್ಗ ಇದೆ ಅಂತ ಹೇಳಿದಾಗ. ಹಾಗಾಗಿ ಪ್ರಪಂಚವನ್ನು ಕುರಿತಂತೆ ಸುಳ್ಳುಗಳಿವೆ, ನಮ್ಮನ್ನು ಕುರಿತಂತೆ ನಾವು ಹೇಳುವ ಸುಳ್ಳಿದೆ, ಪ್ರಪಂಚವನ್ನು ಕುರಿತಂತೆ ಹೇಳೋ ಸುಳ್ಳಿದೆ. ನಮ್ಮನ್ನು ಕುರಿತಂತೆ ಹೇಳಿದ್ದಾಯ್ತಲ್ಲ, ಈಗ ಪ್ರಪಂಚವನ್ನು ಕುರಿತಂತೆ ಹೇಳೋ ಸುಳ್ಳುಗಳು ನೋಡೋಣ. ಪ್ರಪಂಚವನ್ನು ಕುರಿತಂತೆ ಸುಳ್ಳು ಹೇಳೋದು ಯಾಕೆ ಹೇಳ್ಬೋದು ಅಂತಂದ್ರೆ, ನಮ್ಮ ಇತಿಮಿತಿಗಳಿಂದ ಹೇಳ್ಬೋದು. ಈಗ ನಾನು ಕಣ್ಣಾರೆ ನೋಡಿದೆ ಅಂತೀವಿ, ಕಣ್ಣಿಗೂ ಒಂದು ಇತಿಮಿತಿ ಇದೆ. ಕಣ್ಣು ಕೆಲವನ್ನ ನೋಡೋಕ್ ಸಾಧ್ಯನೇ ಇಲ್ಲ. ಈಗ ಬಿಳಿ ಬೆಳಕಿನಲ್ಲಿ 7 ಬಣ್ಣಗಳಿವೆ ಅನ್ನೋದನ್ನ ಕಣ್ಣಲ್ಲಿ ನೋಡೋಕ್ ಸಾಧ್ಯ? ಅದಕ್ಕೊಂದು ಗಾಜಿನ ಚೂರೇ ಬೇಕು, ಒಂದು ಗಾಜಿನ ಚೂರಾರು ಬೇಕು, ಅಥವಾ ನಂಗೆ ಒಟ್ಟಾಗಿ ಕಣ್ಣಲ್ಲಿ ನೀರು ಬರ್ಬೇಕು, ಅವಾಗ 7 ಬಣ್ಣ ಕಾಣುತ್ತೆ ಅಷ್ಟೇ, ಇಲ್ದ್ರೆ ಗೊತ್ತಾಗೋದಿಲ್ಲ. ಆದ್ರಿಂದ ನಾವು ಇಂದ್ರಿಯಗಳ ಗ್ರಹಿಕೆಯ ಮಿತಿಯಲ್ಲಿಯೇ ಸುಳ್ಳು ಹೇಳಿರ್ಬೋದು. ನನ್ ಕಣ್ಣಿಗೆ ಕಂಡದ್ ನಾನು ಹೇಳ್ತೀನಿ, ಆದ್ರೆ ಕಣ್ಣಿಗೆ ಕಂಡಿದ್ ಸತ್ಯವಲ್ವಲ್ಲ. ಅದರಿಂದ ಹೇಳ್ಬಿಡ್ತು ಗೋವೇನೋ, ಸತ್ಯವೇ ನಮ್ಮ ತಾಯಿ ತಂದೆಯು ಸತ್ಯ. ನಾವು ಹೇಳ್ತೀವಿ ಪದ್ಯ ಜ್ಞಾಪಕ ಇಟ್ಕೊಂಡು. ಸತ್ಯ ಯಾವುದು ಅಂತ ನನಗ್ ಕಂಡಿಡಿಯೋ ತಾಕತ್ತಿದೆಯಾ ನಂಗೆ? ಅದು ಪ್ರಶ್ನೆ ಹಾಕೋಬೇಕಾದ್ದು. ನಾನು ಅನೇಕ ಸುಳ್ಳುಗಳನ್ನು ಸತ್ಯ ಅಂತ ನನ್ನ ಕಣ್ಣನ್ನು ನೆಚ್ಚಿ ಮೋಸ ಹೋಗಿಲ್ವೇ? ಬೇಕಾದಷ್ಟು ಮೋಸ ಹೋಗಿ. ಹಾಗಾಗಿ ಇಂದ್ರಿಯಗಳ ಇತಿಮಿತಿಯಿಂದ ಲೋಕದ ಗ್ರಹಿಕೆಯೇ ತಪ್ಪಾದಾಗ ಹೇಳುವ ಮಾತು ಕೂಡ ತಪ್ಪಾಗುತ್ತೆ. ಅದ್ರಲ್ಲಿ ಅನುಮಾನವೇ ಇಲ್ಲ ಅಲ್ವಾ? ಹಾಗಿದ್ರೆ ಆ ತಪ್ಪನ್ನ ನಾವು ರೇಗ್ಬಿಟ್ರೆ, ನನ್ನ ಗ್ರಹಿಕೆ ಇತಿಮಿತಿಯಿಂದ ಹೇಳಿದ್ರೆ ತಪ್ಪಾದ್ರೆ ಅದನ್ನ ನೀವು ರೇಗ್ಬಿಟ್ರೆ ನಂಗೇನಾಗುತ್ತೆ? ಅಯ್ಯೋ, ಅದು ಇತಿಮಿತಿ, ನಾನು ನಿಜ ಅಂತ ಅಂದ್ಕೊಂಡಿದ್ದು ನಾನು ಹೇಳಿದ್ನಪ್ಪ, ಅದು ವಾಸ್ತವ ಸತ್ಯ ನಂಗೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತು ಅಂತೇನ್ ಗ್ಯಾರಂಟಿ ಅನ್ನುವಂಥ ಮನಸ್ತಾಪಕ್ಕೆ ಅದು ಕಾರಣ ಆಗುತ್ತೆ. ಒಂದು ಕನ್ನಡದಲ್ಲಿ ಅದಕ್ಕೆ ಸ್ವಾರಸ್ಯವಾದಂಥ ಗಾದೆ ಇದೆ. ಕುಂಟೆತ್ತಿಗೆ ಕೊಳಕು ನೀರೇ ಪಂಚಾಮೃತ ಅಂತ. ಪಾಪ ಎತ್ತು ಕಾಲ್ ಮುರಿದು ಹೋಗಿದೆ, ಕುಂಟ್ತಾ ಹೋಗ್ತದೆ, ಬಾಯಾರಿಕೆ ಆಗ್ತಿದೆ. ಅದು ಏನ್ ಮಾಡ್ಬೇಕು? ಅಲ್ಲಿ ನೀರು ನಿಂತಿರುತ್ತೋ, ಕೆಸರಾರು ಇರ್ಲಿ ಎಂಥದಾರು ಇರ್ಲಿ ಕುಡಿಯುತ್ತೆ. ಯಾಕೆಂದ್ರೆ ಅದು ತಿಳಿ ನೀರ್ನ ಹುಡ್ಕೊಂಡು ಹೋಗಿ ಕಾಲಿಲ್ಲ ಅದಕ್ಕೆ. ಹಾಗಾಗಿ ನನ್ನ ಜೀವನವೇ ಒಂದು ಕುಂಟೆತ್ತು ಅಂತ ನಮ್ಗೆ ಅನ್ಸೋದಿಲ್ವಾ? ನನ್ನ ಇಂದ್ರಿಯಕ್ಕೊಂದು ಇತಿಮಿತಿದೆ ಅಂತ ಆದ್ಮೇಲೆ ನಾನು ಕೂಡ ಕುಂಟೆತ್ತು. ಧ್ವನಿ 1 ಸೆಕೆಂಡಿಗೆ 20 ಬಾರಿಗಿನ್ನ ಕಡಿಮೆ ಕಂಪನ ಆದ್ರೆ ನನ್ನ ಕಿವಿ ಕೇಳಿಸೋದಿಲ್ಲ. 20,000 ಆದ್ರೂ ಕೇಳಿಸೋದಿಲ್ಲ. ಅದ್ರ ಕೇಳಿಸದೆ ಎವ್ರಿ ಟ್ರೂತ್ ವರ್ಕ್ಸ್ ವಿತ್ ಇನ್ ಲಿಮಿಟ್ಸ್. ಅಂದ್ರೆ ಎಲ್ಲ ಸತ್ಯಗಳು ಒಂದು ಇಂದ್ರಿಯದ ಮಿತಿಯಲ್ಲಿ ಕೆಲಸ ಮಾಡುತ್ತೆ. ಆದ್ರಿಂದ ನನ್ನ ಇಂದ್ರಿಯದ ಮಿತಿಯಲ್ಲಿ ನಾನು ಹೇಳಿದೆ ಅಂತ ಆಗೋದ್ರಿಂದ ಇಂದ್ರಿಯದ ಮಿತಿಯನ್ನ ಗುರುತಿಸ್ದಲೇನೆ ಅವ್ರು ಸುಳ್ಳು ಹೇಳ್ಬಿಟ್ರು ಅಂತ ಹೇಳಿದ್ರೆ ಅವಾಗ ನಮ್ಮ ವಾದ ನಿಲ್ಲೋದಿಲ್ಲ. ಆತ್ಮೀಯರೇ, ಇನ್ನೊಂದು ದೃಷ್ಟಿಯಲ್ಲಿ ನೋಡೋಣ. ವಿಜ್ಞಾನ ಏನ್ ಮಾಡ್ತದಕ್ಕೆ? ಏನ್ ಮಾಡ್ತು ಅಂದ್ರೆ, ನಮ್ಮ ಇಂದ್ರಿಯಗಳ ಇತಿಮಿತಿಯನ್ನ ಮೀರೋದಕ್ಕೆ ಪ್ರಯತ್ನ ಮಾಡ್ತು. ಕರಣಗಳಿಗೆ ಉಪಕರಣಗಳನ್ನು ಒದಗಿಸ್ತು. ಉಪಕರಣ ಅಂದ್ರೆ ಬೆಂಬಲ, ಉಪ ಅಂದ್ರೆ ಬೆಂಬಲ ಅಂತಲೇ ಅರ್ಥ. ಕರಣಗಳಲ್ಲಿ ಕಾಣದ ಸತ್ಯವನ್ನ ಉಪಕರಣಗಳಲ್ಲಿ ಕಂಡ್ರೆ ನಮ್ಮ ಸತ್ಯದ ದಿಗಂತ ದೂರ ಹೋಗುತ್ತೆ ಅಂತ. ಆದ್ದರಿಂದ
ವಿಜ್ಞಾನ ಒಂದು ರೀತಿಯಲ್ಲಿ ಇಂದ್ರಿಯದ ಇತಿಮಿತಿಯನ್ನು ಮೀರಿ ಸುಳ್ಳು ನಮಗೆ ಕಟ್ಟಿರುವ ಕೋಟೆಯನ್ನು ಒಡೆಯೋದಕ್ಕೆ ಪ್ರಯತ್ನ ಪಡ್ತು. ಅದರಿಂದ ವಿ ಆರ್ ಎಕ್ವಿಪ್ಡ್ ವಿತ್ ದಿ ಇನ್ಸ್ಟ್ರೂಮೆಂಟ್ಸ್ ವಿಚ್ ಟೆಲ್ ಎ ಬೆಟರ್ ಟ್ರೂತ್. ಅಂದ್ರೆ ಏನಾಯ್ತು, ಮನುಷ್ಯ ನಿರಂತರವಾಗಿ ತನ್ನ ಇತಿಮಿತಿಯನ್ನ ಮೀರಕ್ ಪ್ರಯತ್ನ ಪಟ್ಟಿದ್ದಾನೆ. ಆದ್ರೆ ಇತಿಮಿತಿ ಇದೆ ಅಂತ ಗೊತ್ತಿಲ್ಲದೆ ಇರೋ ಮನುಷ್ಯನು ಇದ್ದಾನೆ. ನನ್ನ ಕಣ್ಣಿಗೊಂದು ಇತಿಮಿತಿ ಇದೆ ಅಂತ ಯಾರಿಗೆ ಗೊತ್ತು? ವಿಜ್ಞಾನ ಓದೋರಿಗೆ ಗೊತ್ತು. ಆದ್ರೆ ಬೇರೆಯವ್ರಿಗೆ ನಾನು ಕಣ್ಣಾರೆ ಕಂಡೇನೋ, ಎಷ್ಟು ನಂಬಿಕೆ ಇರುತ್ತೆ ನೋಡಿ ನಮ್ಮ ಕಣ್ಣು. ಡೆಮಾಕ್ರಿಟಸ್ ಅನ್ನೋ ವಿಜ್ಞಾನಿ ಕೂಡ ಐಸ್ ಆರ್ ಬೆಟರ್ ವಿಟ್ನೆಸಸ್ ದಾನ್ ಇಯರ್ಸ್ ಅಂತ ಹೇಳಿದ್ರು. ಅಂದ್ರೆ ಕಣ್ಣಲ್ಲಿ ನೋಡೋದು, ಕಿವಿಲ್ ಕೇಳಿದ್ದಾರು ತಪ್ಪಾಗ್ಬೋದು, ಕಣ್ಣಲ್ಲಿ ನೋಡಿದ್ ನಿಜ ಅಂತ ಹೇಳಿದ್ರು. ಅದ್ರ ಕಣ್ಣನ್ನಂತೂ ಇಂದ್ರಿಯಗಳ ಪೈಕಿ ವಿಶೇಷವಾಗಿ ನಂಬಿದೀವಿ ನಾವು. ಇಂದ್ರಿಯಾಣ ನಯನಂ ಪ್ರಧಾನಂ ಅಂತ. ಇಂದ್ರಿಯಗಳೆಲ್ಲ ನಮ್ಗೆ ವಿಶ್ವಾಸಾರ್ಹವಾದ್ದು ನಯನ ಅಂತ. ಆ ನಯನನೇ ನಮ್ಗೆ ಎಷ್ಟು ಮೋಸ ಮಾಡುತ್ತೆ ಅಂದ್ರೆ, ಅಲ್ಲಿ ಸಿನಿಮಾದಲ್ಲಿ ಬೊಂಬೆ ನೆರಳು ಕುಣಿದ್ರೆ ಮನುಷ್ಯರು ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟು ಮೋಸ ಮಾಡುತ್ತೆ ನಮ್ಗೆ. ಹಾಗಾಗಿ ಇಂದ್ರಿಯದ ಇತಿಮಿತಿಯಿಂದಲೂ ಸುಳ್ಳು ಬಂದಿರಬಹುದು ಅನ್ನುವ ಎಚ್ಚರ ಇರಬೇಕು. ಇನ್ನೊಬ್ಬರ ಸುಳ್ಳನ್ನು ಖಂಡಿಸುವಾಗ ಆ ವಿನಯ ಇರಬೇಕು ಅನ್ನೋದು ನನ್ನ ಮಾತಿನ ಸಾರಾಂಶ. ಜೊತೆಗೆ ವಿಜ್ಞಾನ ಹೇಗೆ ಆ ಇತಿಮಿತಿಯನ್ನ ಮೀರೋಕೆ ಪ್ರಯತ್ನ ಪಡ್ತು ಅಂತ. ಆಮೇಲೆ ನೋಡಿ, ವಿಜ್ಞಾನದಲ್ಲಿ ಉಪಕರಣ ಬಳಕೆ ಆದ್ಮೇಲೂ ಈ ಸುಳ್ಳು ಸತ್ಯದ ಕಣ್ಣು ಮುಚ್ಚಾಲೆ ಮುಂದುವರಿಯಿತು. ಯಾಕೆಂದ್ರೆ ಬಾಯಿಲ್ ತನ್ನ ನಿಯಮವನ್ನು ಮಾಡುವಾಗ ಯಾವ ಉಪಕರಣವನ್ನು ಬಳಸಿದ್ನೋ ಅದಕ್ಕಿಂತ ಹೆಚ್ಚು ಒತ್ತಡವನ್ನ ಉಂಟು ಮಾಡುವ, ಆ ಒತ್ತಡವನ್ನ ಮಾಪನ ಮಾಡುವಂತಹ ಒಂದು ಶಕ್ತಿಯನ್ನ ವಿಜ್ಞಾನಿಗಳು ಯಾವಾಗ ಕಂಡುಕೊಂಡ್ರು, ಆಗ ಬಾಯಲ್ನ ನಿಯಮಕ್ಕೂ ಇತಿಮಿತಿ ಇದೆ ಅಂತ ಕಂಡುಕೊಂಡ್ರು. ಅದಕ್ಕೆ ಎಲ್ಲರೂ ಹೇಳ್ತಾರೆ ವಿಜ್ಞಾನ ಸತ್ಯ ಹೇಳೋದೇ ಇಲ್ಲ, ಆ ಸತ್ಯನ ಬದಲಾಯಿಸ್ತಾ ಹೋಗುತ್ತೆ ಅಂತ. ಅಲ್ಲ, ವಿಜ್ಞಾನ ತನ್ನ ಇತಿಮಿತಿಯಲ್ಲಿ ಹೇಳಿದ ಸತ್ಯವನ್ನ ಮುಂದೆ ತನ್ನ ಇತಿಮಿತಿಯನ್ನು ಮೀರಿ ಅದಕ್ಕಿನ್ನ ದೊಡ್ಡ ಸತ್ಯವನ್ನು ಕಂಡುಕೊಂಡಿದೆ ಅಂತ ನಾವು ಹೇಳ್ಬೇಕಾಗಿತ್ತು. ಹಾಗೆ ಹೇಳೋದಿಲ್ಲ ಜನ. ಅಯ್ಯೋ, ಸೈನ್ಸ್ ಅಲ್ಲಿ ಇವತ್ತು ಹೀಗೆ ಹೇಳ್ತಾರೆ, ಅವತ್ತು ಹಾಗೆ ಹೇಳ್ತಾರೆ, ಅವ್ರಿಗೊಂದು ಕನ್ಸಿಸ್ಟೆನ್ಸಿನೇ ಇಲ್ಲ ಅಂತಾರೆ. ವೆನ್ ದೇರ್ ಇಸ್ ನೋ ಕನ್ಸಿಸ್ಟೆನ್ಸಿ ಇನ್ ಅವರ್ ಎಬಿಲಿಟಿ, ಹೌ ಕ್ಯಾನ್ ದೇರ್ ಬಿ ಕನ್ಸಿಸ್ಟೆನ್ಸಿ ಇನ್ ಅವರ್ ಒಪಿನಿಯನ್? ಟೆಲ್ ಮಿ. ಇದು ಅತ್ಯಂತ ಗಂಭೀರವಾದ ಪ್ರಶ್ನೆ ಹಾಕ್ತಾ ಇರುವಂತದ್ದು, ನಿಧಾನವಾಗಿ ಆಲೋಚನೆ ಮಾಡಬೇಕಾದಂಥದ್ದು, ಬೇಗ ಬೇಗ ಅರ್ಥ ಮಾಡ್ಕೊಳ್ಳುವಂಥದ್ದಲ್ಲ ಅದು. ಆದ್ದರಿಂದ ಯಾವಾಗ ಉಪಕರಣಗಳು ಸೂಕ್ಷ್ಮವಾಗ್ತಾ ಹೋಗುತ್ತೋ ಸತ್ಯವನ್ನ ಅದಕ್ಕೆ ಅನುಗುಣವಾಗಿ ಬದಲಾವಣೆ ಮಾಡಬೇಕಾದ ಅನಿವಾರ್ಯವೂ ನಮಗೆ ಎದುರಾಗಿದೆ. ಇದನ್ನ ನಾನು ಹೇಳಕ್ ಹೊರಟಿದ್ದು. ಅಂದ್ರೆ ಏನಾಯ್ತು, ಅಲ್ಲಿ ಸತ್ಯ ಅಂದ್ರೆ ಏನು? ನನ್ನ ಸಂವೇದನೆ ಮಿತಿಯಲ್ಲೂ ಒಂದು ಸತ್ಯ, ಸಂವೇದನೆ ಮಿತಿಯನ್ನು ಮೀರಿದಾಗ ಇನ್ನೂ ಒಂದು ದೊಡ್ಡ ಸತ್ಯ. ಅದನ್ನೇ ನಾನು ಪ್ರಾರಂಭದಲ್ಲೇ ಹೇಳಿದೆ. ಬೆಟ್ಟದ ಕೆಳಗೆ ನಿಂತಿರೋನ್ಗೊಂದು ದೃಶ್ಯ, ಬೆಟ್ಟದ ಮೇಲೆ ಏರಿದವನಿಗೆ ಒಂದು ದೃಶ್ಯ. ಯಾವುದು ಸತ್ಯ, ಯಾವುದು ಸುಳ್ಳು? ಅಂದ್ರೆ ಸತ್ಯ ಸುಳ್ಳಿನ ಮಧ್ಯೆ ಇರೋ ಗೆರೆ ಎಷ್ಟು ಸೂಕ್ಷ್ಮವಾದ್ದು ಅನ್ನುವಂಥದ್ದು ಗಮನಿಸಿ. ಆಯ್ತು, ನಮ್ಮ ಇಂದ್ರಿಯಗಳಿಂದ ಏನು ನಮ್ಮ ಮನಸ್ಸಿನೊಳಕ್ಕೆ ಸುಳ್ಳು ಸೋರಿಕೆಯಾಗಿ ಬರುತ್ತೆ. ಅದೊಂದು ಕಳ್ಳಗಂಡಿ ಇದೆ, ಒನಕೆ ಒಬ್ಬವನ ಕಂಡಿ ಇದ್ದಾಗಿದೆ ಅಂತ. ವಾಸ್ತವವಾಗಿ ಒನಕೆ ಒಬ್ಬವನ ಕಂಡಿನೇ ನಾನು ನಂಬಲ್ಲ. ಯಾಕೆಂದ್ರೆ ಅಲ್ಲಿ ಸುತ್ತ ಕೋಟೆ ಇಲ್ಲ, ಪಕ್ಕದಲ್ಲಿ ಓಡಾಡಕ್ ಜಾಗವಿದೆ. ಅಲ್ಲೇನೋ ಒಂದ್ 2 ಬಂಡೆಗಳ ಮಧ್ಯೆ ಒಂದು ಸಂಧಿ ಇದೆ. ಆ ಒಂದು ಸಂಧಿಲಿ ಯಾಕೆ ನುಗ್ಬೇಕು? ಪಕ್ಕದಲ್ಲಿ ಜಾಗ ಇರುವಾಗ ಅಲ್ಲಿ ಕೋಟೆ ಕಟ್ಟಿದ್ರೆ ಅಲ್ಲಿ ಹೋಗಕ್ ಆಗ್ತಿರ್ಲಿಲ್ಲ. ಅದ್ ಬಿಡಿ, ಅದು ಒಂದು ಸುಳ್ಳು. ಹಾಗಾಗಿ ಈ ಸುಳ್ಳಿನ ಹುಡುಕ್ತಾ ಹೋದ್ರೆ ನಾವು ಸತ್ಯ ಸುಳ್ಳಾಗತ್ತೆ, ಸುಳ್ಳು ಸತ್ಯ ಆಗತ್ತೆ. ಸತ್ಯ ಸುಳ್ಳುಗಳ ಕಣ್ಣು ಮುಚ್ಚಾಲೆಯೇ ನಮ್ಮ ಜೀವನ. ನಮ್ಮ ಜೀವನವೇ ಒಂದು ಸುಳ್ಳು. ಅದಾಮೇಲೆ ಹೋಗೋಣ, ಆಯ್ತಲ್ಲ. ಇದು ಇಂದ್ರಿಯಗಳದ್ದಾಯ್ತು. ಇಂದ್ರಿಯಗಳನ್ನ ಒಂದು ಪರಿಶೀಲನೆ ಮಾಡೋದು ಯಾವುದು? ಮನಸ್ಸು. ಈ ಮನಸ್ಸಿಗೂ ಇತಿಮಿತಿ ಇದೆ. ಆ ಗೋವಿನ ಹಾಡನ್ನೇ ತಗೊಳ್ಳಿ. ಆ ಗೋವಿನ ಹಾಡಿನಲ್ಲಿ ಹುಲಿ ಹೇಳಿದ ತಪ್ಪ, ಹಸಿ ಇನ್ನೊಂದು ಹುಲಿ ಸಾಯಿಸತ್ತೆ, ನಂಗೆ ತಪ್ಪಿಸ್ಕೊಳ್ಳೋಕ್ ಜಾಗ ಇದೆ ಅಂದ್ರೆ ನಾನು ನೀವು ಏನ್ ಮಾಡ್ತಿದ್ವಿ ಹೇಳಿ? ಆದ್ರಿಂದ ವಾಸ್ತವ ಪ್ರಜ್ಞೆ ಇದೆಯಲ್ಲ, ವಾಸ್ತವ ಪ್ರಜ್ಞೆಯನ್ನು ಉಂಟು ಮಾಡೋದು ಯಾವುದು? ನಾವು ನೋಡಿದ್ದು, ಅವ್ರಿವ್ರು ಹೇಳಿದ್ದನ್ನೆಲ್ಲ ಕೇಳಿದ್ದು. ಆದ್ರಿಂದ 6 ಪ್ರಮಾಣಗಳಿವೆ. ಯಾವುದೋ ಒಂದು ಪ್ರತ್ಯಕ್ಷ ಪ್ರಮಾಣ, ಅದಲ್ಲದೇನೆ ಪರೋಕ್ಷ ಪ್ರಮಾಣ ಇದೆ, ಐತಿಹ್ಯ ಪ್ರಮಾಣ. ಹಿಂದೆ ನಡೆದಿತ್ತು, ಅದರಿಂದ ನಡೀಬಹುದು. ಅದು ಒಂದು ಸಂಭಾವ್ಯ ಅದೇ ಸಂಶಯಕ್ಕೆ ಕಾರಣವಾದ್ದು. ಪ್ರತ್ಯಕ್ಷ ಪ್ರಮಾಣ, ಪರೋಕ್ಷ ಪ್ರಮಾಣ, ಐತಿಹ್ಯ ಪ್ರಮಾಣ, ಸಂಭಾವ್ಯ ಪ್ರಮಾಣ. ಸಂಭಾವ್ಯ ಪ್ರಮಾಣ ಅಂದ್ರೆ ಹಿಂದೆಲ್ಲ ಆಗಿದೆ ಅದು ಅಂತ ಹೇಳೋದು ಐತಿಹ್ಯ ಪ್ರಮಾಣ. ಆದ್ರೆ
ಇದಾಗೋ ಸಾಧ್ಯತೆ ಇದೆ. ಅವನಿಗೆ ಕಳ್ತನ ಮಾಡ್ಬೇಕು ಅಂತ ಆಸೆ ಆಗ್ಬೋದು, ಅಲ್ಲಿ ತಿಂಡಿ ನೋಡಿ ತಿನ್ಬೇಕು ಅಂತ ಮಗುಗೆ ಆಸೆ ಆಗಲ್ವೇನು? ಅದನ್ನ ಸಂಭಾವ್ಯ ಪ್ರಮಾಣ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ದೃಷ್ಟಾಂತ ಪ್ರಮಾಣ ಅಂತ ಇನ್ನೊಂದು ಹೇಳ್ತಾರೆ. ಅಂದ್ರೆ ಅನಾಲಜಿ ಕೊಟ್ಬಿಟ್ಟು, ಈ ಅನಾಲಜಿ ಇರೋದ್ರಿಂದ ಇದು ಸಿಹಿ ಇದ್ ಕಡೆ ನೊಣ ಬರುತ್ತೆ, ಒಳ್ಳೆ ಮನುಷ್ಯನ ಇದ್ ಕಡೆ ಅವ್ನು ಉಪಯೋಗ ಮಾಡ್ಕೋಬೇಕು ಅಂತ ಕೆಟ್ಟವರು ಬಂದೇ ಸೇರ್ಕೋತಾರೆ ಅಂತ ಹೇಳೋದಿದೆಯಲ್ಲ. ಸೇರ್ಕೊಂಡಿದ್ ನಾವೇನ್ ನೋಡಿದೀವ? ಇಲ್ಲ. ಆದ್ರೆ ಅದನ್ನ ಯಾವ್ದ್ರ ಪ್ರಮಾಣ ಅಂತ ಹೇಳ್ತೀವಿ? ದೃಷ್ಟಾಂತ ಪ್ರಮಾಣ ಅಂತ ಹೇಳ್ತೀವಿ. ಹಾಗಾಗಿ ನೇರವಾಗಿ ನೋಡಿದ್ರೆ ತಪ್ಪಾಗೋ ಸಾಧ್ಯತೆ ಇದೆ. ಈ ಅನುಮಾನ ಪಡುತ್ತಲ್ಲ ಮನಸ್ಸೇ ದ್ವಂದ್ವಕಾರಕ. ಆ ಮನಸ್ಸು ಅನುಮಾನಕ್ಕೂ ಒಂದು ಕೊನೆನೇ ಇಲ್ಲ. ಆದ್ರಿಂದ ಅಲ್ಲಿ ಕೂಡ ಸತ್ಯವನ್ನ ಸುಳ್ಳಾಗಿ ತೋರಿಸುವ, ಸುಳ್ಳನ್ನ ಸತ್ಯವಾಗಿ ತೋರಿಸುವ ಅಪಾಯ ಇದೆ ಇಂದ್ರಿಯಗಳಲ್ಲಿ ಕೂಡ. ಇದು ಗಮನಿಸ್ಬೇಕಾದ. ಮುಂದಕ್ಕೆ ಇಂದ್ರಿಯಗಳೆಲ್ಲ ಮನಸ್ಸಿನಲ್ಲಿ ಕೂಡ ಅಂತ ಹೋಗ್ಲಿ. ಇಂದ್ರಿಯ ಮನಸ್ಸನ್ನೆಲ್ಲ ಬಿಟ್ಟು ಬುದ್ಧಿ ಆಳಿದ್ರೆ ಹೇಗೆ ಅಂದ್ರೆ, ಬುದ್ಧಿಯಲ್ಲೂ ಕೆಲವು ದೋಷಗಳಿವೆ. ಬುದ್ಧಿ ಏನ್ ಮಾಡುತ್ತೆ? ತರ್ಕಬದ್ಧವಾಗಿ ಆಲೋಚನೆ ಮಾಡುತ್ತೆ. ಪ್ರಪಂಚ ತರ್ಕಬದ್ಧವಾಗಿ ಇಲ್ವೇ ಇಲ್ಲ. ಮನೋವಿಜ್ಞಾನದಲ್ಲಿ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಅಲ್ಲಿರೋ ಲಾಜಿಕ್ ಇಲ್ವೇ ಇಲ್ಲ. ಮನೋವಿಜ್ಞಾನದಲ್ಲಿ ಮ್ಯಾಥಮೆಟಿಕ್ಸ್ ಬಳಸೋದೇ ಕಡಿಮೆ. ಹೀಗಿರೋದ್ರಿಂದ ನಾವು ನನ್ನ ಸಾಮರ್ಥ್ಯ ಯಾವುದನ್ನ ಆಶ್ರಯಿಸಿದರೂ ಸತ್ಯವೆಂತ ತೋರುವ ಅನೇಕ ಸುಳ್ಳುಗಳನ್ನ ನಮ್ಗೆ ಒಪ್ಸೋಕೆ ತಯಾರಾಗಿದೆ. ನಾನು ಒಪ್ಪಲ್ಲ, ನಾನು ತುಂಬಾ ಜಾಣ ಅಂತ ನಾವು ಹೇಳ್ಕೊಂಡ್ರೆ ಅದನ್ನ ಯಾರು ನಂಬಕ್ಕಾಗತ್ತೆ ಹೇಳಿ? ಅದು ಬೇರೆಯವರಲ್ಲಿ. ನಾನು ನಂಬಿದ್ದಲ್ಲಿ, ನಾನು ಕಂಡದ್ದೆಲ್ಲ ಸತ್ಯ ಅಂತ ನಂಗೆ ಹೇಳೋ ದಿಟ್ಟತನ ನಂಗಿಲ್ಲ. ಒನ್ ಹೂ ಕ್ಲೈಮ್ಸ್ ಟು ಬಿ ವೈಸ್ ಈಸ್ ಅದರ್ವೈಸ್ ಅಂತ. ಯಾರು ಬುದ್ಧಿವಂತ ಅಂತ ಹೇಳ್ಕೋತಾನೋ ಅವನೇನಾಗಿರ್ತಾನೆ ಅಂದ್ರೆ ಅವ್ನು ಬುದ್ಧಿವಂತ ಆಗಿರೋಲ್ಲ ಅಂತ. ಅದನ್ನೇ ಸಾಕ್ರೆಟಿಸ್ ಹೇಳಿದ್ದು. ನನಗೇನು ಗೊತ್ತಿಲ್ಲ ಅನ್ನೋದು ನನಗೆ ಗೊತ್ತು, ಪ್ರಪಂಚದ ಜನಕ್ಕೆ ಏನ್ ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲ. ಅದರಿಂದ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲದೆ ಇರೋರು ತುಂಬಾ ಸುಳ್ಳು ಹೇಳ್ತಾರೆ. ಆ ದೃಷ್ಟಿಯಿಂದ ಸುಳ್ಳು ಬಂದು ಸೇರ್ಪಡೆಯಾಗೋದಾಗ್ಲಿ ಅಥವಾ ಇನ್ನೊಬ್ರು ಸುಳ್ಳು ಹೇಳೋದಾಗ್ಲಿ ಅದನ್ನ ಹೇಗೆ ನೋಡ್ಬೇಕು ಅಂದ್ರೆ ಸಹಾನುಭೂತಿಯಿಂದ ನೋಡ್ಬೇಕು. ಆಯ್ತು, ನಾನ್ ನಿಂಗಿನ್ನ ಜಾಣ ಅಂತ ಹೇಳುವ ಒಬ್ಬ ವಾದ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ಅದನ್ನ ಇಬ್ರು ಜಾಣರು ಅನ್ನೋ ಸತ್ಯದಿಂದ ನಿರ್ಧಾರ ಮಾಡೋದ್ರ ಜೊತೆಗೆ ಅವನ್ ಜಾಣ ಅಂತ ಹೇಳ್ಕೊಳ್ಳೋನ್ಗೆ ಕೀಳರಿಮೆ ಇದೆ. ಆ ಕೀಳರಿಮೆ ಮರೆಮಾಚಿಕೊಳ್ಳೋಕೋಸ್ಕರ ಮೇಲರಿಮೆ ಮಾಡ್ತಾ ಇದ್ದಾನೆ ಅಂತನೂ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಸತ್ಯವನ್ನ ವ್ಯಕ್ತಿಯ ಒಂದು ಮನಸ್ಥಿತಿಯ ದೃಷ್ಟಿಯಿಂದಲೂ ನೋಡ್ಬೇಕಾಗುತ್ತೆ, ಪ್ರಪಂಚದ ವಸ್ತುಗಸ್ಥಿತಿಯ ಜೊತೆಲೂ ನೋಡ್ಬೇಕಾಗುತ್ತೆ. ನಿರ್ಜೀವದಲ್ಲಿ ತಾಪತ್ರಯ ಇಲ್ಲ. ಪ್ರಪಂಚದ ನೋಡ್ಬಿಟ್ಟು ನಾವು ತೀರ್ಮಾನ ಮಾಡ್ಬಿಡ್ಬೋದು. ಆದ್ರೆ ಜೀವಂತ ವ್ಯಕ್ತಿ ಒಂದು ಪ್ರಾಣಿಯಿಂದ ಹಿಡಿದು ಯಾಕೆ ಹಾಗೆ ನಡ್ಕೋತಾ ಇದೆ ಅದು ಅನ್ನೋದು ಅರ್ಥ ಮಾಡ್ಕೋಬೇಕಾದ್ರೆ ಎರಡು ಕಾರಣವಾಗಿ, ಸಬ್ಜೆಕ್ಟಿವ್ ಆಗಿ ವ್ಯಕ್ತಿಗತವಾಗಿಯೂ ನೋಡ್ಬೇಕು, ಆಬ್ಜೆಕ್ಟಿವ್ ಆಗಿ ವಸ್ತುನಿಷ್ಠವಾಗಿಯೂ ನೋಡ್ಬೇಕಾಗುತ್ತೆ. ಈ ನಾವು ಹೇಳುವ ಎಲ್ಲ ಮಾತುಗಳು ನಮಗೆ ಗೊತ್ತಿಲ್ಲದ ಹಾಗೆ ವ್ಯಕ್ತಿಗತವಾಗಿ ಸುಳ್ಳು ಹೇಳ್ತಿದೀವೋ, ವಸ್ತುನಿಷ್ಠವಾಗಿ ಸುಳ್ಳು ಹೇಳ್ತಿದೀವೋ, ನಮ್ಮ ಇತಿಮಿತಿಯಿಂದ ಹೇಳ್ತಿದೀವೋ, ಒಳ್ಳೆ ಉದ್ದೇಶಕ್ಕೆ ಹೇಳ್ತಿದೀವೋ ಏನೋ ಗೊತ್ತಿಲ್ಲ. ನಾವು ಬೇಕಾದಷ್ಟು ಸುಳ್ಳು ಹೇಳ್ತೀವಿ. ನಾನು ಅನ್ನೋದೇ ಒಂದು ಸುಳ್ಳು. ಅದನ್ನೆಷ್ಟು ಸರಿ ಹೇಳ್ತೀವಿ ನಾವು? ಫೋನ್ ಮಾಡಿದಾಗ ಯಾವ್ಯಾವ ಪದ ಇದೆ ಅಂತಂದ್ರೆ, ಪಟ್ಟಿ ಮಾಡಿದಾಗ ಲೆಕ್ಕ ಹಾಕಿ ನೋಡಿದಾಗ ನಾನು ಅನ್ನೋ ಪದವೇ ಹೆಚ್ಚು ಬಳಕೆ ಮಾಡೋದು. ಎಲ್ಲರೂ ದೂರವಾಣಿ ಕರೆ ಮಾಡಿದಾಗ ಅದೇ ಸುಳ್ಳು, ನಾನು ಅನ್ನೋದೇ ಸುಳ್ಳು. ಈ ತರ ಇದೆ. ಇದಲ್ಲದೆ ಸಾಮಾನ್ಯ ಸಂಭಾಷಣೆ, ಸಾಹಿತ್ಯ ಅದೆಲ್ಲ ಬಿಟ್ಬೇಡ, ಸಾಮಾನ್ಯ ಸಂಭಾಷಣೆಯನ್ನೇ ತಗೊಂಡ್ರು ಕೂಡ ಇವೆಲ್ಲ ಸುಳ್ಳುಗಳೇ ಅಲ್ವೇನು? ಅಪ್ರಿಸಿಯೇಷನ್, ಗುಣಗಾನ ಮಾಡ್ತೀವಿ ನಾವು. ದೇವರು ನಿರ್ಗುಣ ಅಂತಲೂ ನಾವೇ ಹೇಳ್ತೀವಿ. ದೇವರೇ ನೀನ್ ಕರುಣಾಮಯ, ನನ್ನನ್ನು ಕಾಪಾಡಪ್ಪ ಅಂತ ಹೇಳ್ತೀವಿ. ಯಾವ್ದು ಸತ್ಯ? ನಾವ್ ಇನ್ನೊಬ್ಬರನ್ನ ಹೊಗಳುವಾಗ ಲೆಕ್ಕ ಹಾಕಿ ಮೀಟರ್ ಇಟ್ಕೊಂಡು ಎಳೆಯಕ್ಕಾಗುತ್ತೆ ಸದ್ಗುಣನ. ಇಂಪ್ರೆಷನ್ಸ್ ಮೇಲೆ ಹೇಳ್ತೀವಿ. ಆ ಇಂಪ್ರೆಷನ್ ಸತ್ಯವೋ ಸುಳ್ಳು. ನಾನು ಅದಕ್ಕೆ ಮೊದಲೇ ಹೇಳಿದೆ, ಸತ್ಯ ಸುಳ್ಳನ್ನ ನಾವು ಅಳಿಯೋದು ಹೊರಗಣ ಸಂಗತಿಯಿಂದಲ್ಲ, ನಮ್ಮ ಇಂಪ್ರೆಷನ್ಗಳನ್ನ ವರ್ಗೀಕರಣ ಮಾಡ್ತಾ ಇದೀವಿ. ನಮ್ಮ ಮನಸ್ಸಿಗೆ ಏನೇನು ಅನ್ಸುತ್ತಲ್ಲ ಅದನ್ನ ವರ್ಗೀಕರಣ ಮಾಡ್ತೀವಿ ಅಂತ. ನಮ್ಗೆ ಒಬ್ಬರ ಒಳ್ಳೆತನ 4 ನೋಡಿದ್ರೆ 5ನೇದು ಇರ್ಬೋದು ಅಂತ ಅನ್ಸುತ್ತೆ. ಎಂ.ಆರ್. ನಾಗರಾಜ್ ಅವರು 50 ಪುಸ್ತಕ ಬರೆದಿದ್ದಾರೆ ಅಂತ ಹೇಳಿದವ್ರು ಇನ್ನೊಬ್ರು 100 ಪುಸ್ತಕನೇ ಬರೆದಿರ್ಬೇಕು ಅಂತ ಹೇಳ್ತಾರೆ. ಅವ್ರು ನನ್ನ ಮೇಲೆ ಪ್ರೀತಿಗೆ ಹಾಗೆ ಹೇಳಿರ್ತಾರೆ. ಏನ್ ಮಾಡೋದು ಅವ್ರನ್ನ? ಹೀಗೆ ಅಪ್ರಿಸಿಯೇಷನ್ ಅನ್ನೋದು ಸುಳ್ಳು, ಎಕ್ಸಾಜರೇಷನ್ ಅನ್ನೋದು ಸುಳ್ಳು, ಉತ್ಪ್ರೇಕ್ಷೆ. ಎಕ್ಸಾಜರೇಷನ್ ಅಂದ್ರೆ ಉತ್ಪ್ರೇಕ್ಷೆ ಅಂದಾಗಲೇ ಉತ್ಪ್ರೇಕ್ಷೆ, ಮೇಲೆ ಮಾಡಿ ನೋಡುವುದು, ಮೇಲಿನ ದೃಷ್ಟಿಯಿಂದ ನೋಡೋದು ಅಂದ್ರೆ ಅದು ಸುಳ್ಳಲ್ವೇನು? ಉತ್ಪ್ರೇಕ್ಷೆ ಇಲ್ಲದೆ ಮಾತಾಡಕ್ಕಾಗತ್ತಾ ನೀವು? ಅಪ್ರಿಸಿಯೇಟ್ ಮಾಡ್ದಲೆ ಮಾತಾಡಕ್ಕಾಗತ್ತಾ ನೀವು? ಹೇಳಿ. ಡಿಪ್ರಿಸಿಯೇಷನ್,
ಇದು ನಾನು ಕಾಣೆ ಅಂತ ಹೇಳುವಂಥ ಮಾತುಗಳು ನಮ್ಮ ಸಂಭಾಷಣೆಯಲ್ಲಿ ಬರೋಲ್ವೋ? ಖಂಡಿತ ಬರುತ್ತೆ. ನಮ್ಮ ತಾತ ಹೇಳೋರಂತ, ಅವ್ನು ಯಾರು ಹುಡುಗ, ಅವನು ನಾನು ಕಾಣೆ, ಅವ್ನ ಹೊಕ್ಕಳು ಕುಯ್ದು ಚೂರಿ ನನ್ನ ಹತ್ರ ಇದೆ ಅಂತ ಹೇಳೋರು. ಅವ್ನ ಹೊಕ್ಕಳು ಕುಯ್ದು ಚೂರಿ ಇವ್ರು ಇಟ್ಕೊಂಡು ಏನ್ ಮಾಡ್ತಾರೆ? ಅವನ ಸ್ವಭಾವ ಹೆಂಗೆ ಅರ್ಥ ಆಗುತ್ತೆ? ಇದನ್ನೆಲ್ಲ ಅಲ್ಲಿ ಅಕ್ಷರಶಃ ತಗೊಳ್ಳೋ ಹಾಗಿಲ್ಲ ನಾವು. ಆದ್ರಿಂದ ನಮ್ಮ ಮಾತಿನ ಅಕ್ಷರಶಃ ತಗೊಂಡ್ರೆ ನಮ್ಮ ಮಾತಿನ ಬಹುಪಾಲು ಸುಳ್ಳಾಗಿರುತ್ತೆ. ಆಮೇಲೆ ಬ್ರ್ಯಾಂಡ್ ಮಾಡ್ತೀವಿ, ಅದೆಲ್ಲ ಸುಳ್ಳೇ ಅಲ್ವಾ? ಶೆಟ್ರು ಜಿಪಂಡ್ರು ಅಂತೀವಿ. ಬೇಕಾದಷ್ಟು ತಮ್ಮ ಆಸ್ತಿಯನ್ನೇ ದಾನ ಮಾಡಿ ದೇವಸ್ಥಾನ ಕಟ್ಟಿರೋ ಶೆಟ್ರು ಬೇಕಾದಷ್ಟು ಜನ ಇದ್ದಾರೆ. ಹಾಗೆ ಈ ಬ್ರ್ಯಾಂಡ್ ಚೆನ್ನಾಗಿದೆ ಅಂತೀವಿ, ಅದಕ್ಕೆ ನಾವು ಉತ್ತಮವಾದ ಬ್ರ್ಯಾಂಡ್ ಬಂದಾಗ ಈ ಬ್ರ್ಯಾಂಡ್ ಹೋಗುತ್ತೆ ಅಷ್ಟೇ. ಆದ್ರಿಂದ ಯಾವುದನ್ನೇ ನಾವು ಬ್ರ್ಯಾಂಡ್ ಮಾಡ್ತೀವಿ. ಇವತ್ತಿಗೂ ನಾನು ಊಟ ತಿಂಡಿಯ ಬಗ್ಗೆ ರುಚಿ ಕಳ್ಕೊಂಡು ಎಷ್ಟೋ ದಿವಸ ಆಯ್ತು. ನಂಗೆ ರುಚಿ ಹೀಗೆ ಇರಬೇಕು ಅನ್ನೋದನ್ನ. ಆದ್ರೂ ನಾನು ಬಾಲ್ಯದಲ್ಲಿ ಯಾವ ತಿಂಡಿ ಆಸೆ ಪಡ್ತಿದ್ನೋ ಅದನ್ನ ನಮ್ಮ ಅಕ್ಕ ಈಗಲೂ ನಮ್ಮ ಅಲ್ಲಿಗೆ ಹೋದ್ರೆ ನೀನ್ ಹುಡುಗನಲ್ಲಿ ಆಸೆ ಪಡ್ತಿದ್ದೆ ಅಂತ ಮಾಡ್ಕೋತಾಳೆ. ಅಪ್ಡೇಟ್ ಆಗಿರೋದಿಲ್ಲ. ಅಂದ್ರೆ ಏನಾಗಿದೆ, ಸತ್ಯನೂ ಕೂಡ ಸುಳ್ಳಿನ ಹಾಗೆ ಬದಲಾಗುತ್ತೆ. ನಮ್ಮ ವ್ಯಾವಹಾರಿಕ ಸತ್ಯಗಳು, ಅಬ್ಸಲ್ಯೂಟ್ ಟ್ರೂತ್ಸ್ ಬಿಡಿ, ಅದು ಸುದ್ದಿಗೆ ಹೋಗಿಲ್ಲ ನಾನು. ವ್ಯಾವಹಾರಿಕ ಸತ್ಯಗಳು ಬದಲಾಗುತ್ತೆ. ಆದ್ರೂ ನಾವು ಹಿಂದಿತ್ತಲ್ಲ ಅದ್ರ ಆಧಾರದ ಮೇಲೆ ಇದನ್ನು ಹಾಗೆ ಉಳ್ಕೋತೀವಿ ಅಂತ. ಅದರಿಂದ ನಾವು ಯಾವ ಸತ್ಯವನ್ನ ನಂಬಿ ಮಾತಾಡ್ತಿದೀವೋ ಆ ಸತ್ಯವನ್ನ ಕಾಲ ಸದ್ದಿಲ್ದಲೇನೆ ಕತ್ತರಿಸಿ ಬಿಸಾಕಿರುತ್ತೆ. ನಮಗ್ ಗೊತ್ತೇ ಆಗಿರುತ್ತೆ. ದಟ್ ಇಸ್ ದಿ ಪೆಕ್ಯುಲಿಯಾರಿಟಿ ಆಫ್ ಟೈಮ್. ಅದ್ ನೋಡ್ಬಿಟ್ಟೆ ನಾವ್ ಯಾವ್ದು ನೆಚ್ಕೊಂಡು ಮಾತಾಡ್ತಿದೀವೋ ಅದು ಯಾವಾಗ ಹಾಳಾಗಿ ಹೋಗಿದೀವೋ ಗೊತ್ತೇ ಆಗೋದಿಲ್ಲ. ಅದನ್ನೇ ಶಂಕರಾಚಾರ್ಯರು ಕಾಲೋ ಜಗದ್ಭಕ್ಷಕ ಅಂತ ಹೇಳ್ತಾರೆ. ಹೀಗಾಗಿ ನಮ್ಮ ಈ ಸುಳ್ಳಿನ ಜಗತ್ತಿದೆಯಲ್ಲ ಅತ್ಯಂತ ವಿಶಾಲವಾದದ್ದು. ಆ ಸುಳ್ಳಿನ ಜಗತ್ತು, ಸುಳ್ಳು ಕೂಡ ಸತ್ಯಕ್ಕಿನ್ನ ದೊಡ್ಡದಾದದ್ದು ಅಂತ ನಮ್ಮ ಸೇತುರಾಯರು ಹೇಳಿದ್ ನಿಜ. ಸುಳ್ಳು ಕೂಡ ಸಹಜವಾದದ್ದು ಅನ್ನೋದು ನಿಜ. ಸುಳ್ಳಿನಿಂದಲೂ ಸತ್ಯದಿಂದ ಸುಳ್ಳಿನಿಂದ ನಾವು ನೋವು ಪಟ್ಟಿದೀವಿ, ಬರೇ ಸತ್ಯ ಹೇಳ್ಬಿಡ್ತೀವಿ ಅಂತ ಆದ್ರೆ ಕೂಡ ಅದರಲ್ಲಿ ಹೇಗೋ ನುಸುಳೇ ಇರುತ್ತೆ. ಸತ್ಯದಿಂದ ನಾವು ಸಂತೋಷ ಪಟ್ಟೂ ಇಲ್ಲ. ಎಲ್ಲಿ ಪಟ್ಟಿದ್ದೀವಿ? ಸಂತೋಷ ಅನ್ನೋದೇ ತೊಗೊಳ್ಳ. ಸತ್ಯ ಹರಿಶ್ಚಂದ್ರ ಸತ್ಯ ಹೇಳಿದ ಏನ್ ಸುಖ ಪಟ್ಟ ಅವನು? ಸ್ಮಶಾನ ಕಾಯ್ಬೇಕಾಗಿ ಬಂತು. ಹೀಗಾಗಿ ನಮ್ಗೆ ನಾವು ಸುಖನೇ ಗುರಿಯಾಗಿ ಇಟ್ಕೊಂಡವ್ರಿಗೆ ಸತ್ಯ ಸುಳ್ಳುಗಳಲ್ಲಿ ಆಯ್ಕೆ ತುಂಬಾ ಕಷ್ಟವೇ. ಯಾಕೆಂದ್ರೆ ಸುಖದ ಸಲುವಾಗಿ ನಾವು ಸುಳ್ಳನ್ನು ಆಯ್ಕೆ ಮಾಡ್ತೀವಿ. ಯಾವ ಸತ್ಯ ಹೇಳಿದ ಲಾಭ ಸತ್ಯಕ್ಕೂ ಹೋಗ್ತೀವಿ. 6 ಕೋಟಿ ಅತ್ತೆ ಕಡೆ 3 ಕೋಟಿ ಸೊಸೆ ಕಡೆ ಅಂತ ಗಾದೆ ಹೇಳ್ತಾರಲ್ಲ, ಅದನ್ನ ಬದಲಾಯಿಸ್ಬಿಡ್ಬೋದು. ಏನಂದ್ರೆ 6 ಕೋಟಿ ಸತ್ಯ ಹೇಳಿದ್ರೆ ಸತ್ಯದಿಂದ ಸುಖವಾದ ಸತ್ಯದ ಕಡೆ, ಸುಳ್ಳಿನಿಂದ ಸುಖವಾದ ಸುಳ್ಳದ ಕಡೆ ಅಂತ. ನಮ್ಮ ಗುರುಗಳು ರಾಜರತ್ನಂ ಅವರು ಹೆಣ್ಣು ಕುಡ್ಕನ ರತ್ನನ ಪದ್ಯ ಬರೆಯುವಾಗ ಅವ್ರು ಹೇಳ್ತಾರೆ, ನಮ್ಗೇನಾದ್ರೂ ಅನುಕೂಲ ಆದ್ರೆ ಶಾಸ್ತ್ರ ಸಹಾಯ ಬೇಕು. ಸಹಾಯ ಅಂತ ಬರೆಯಲ್ಲ, ಸಹಾಯ ಅವ್ರು ಕುಡುಕನ ಭಾಷೆಯಲ್ಲಿ ಬರಿಬೇಕಾದ್ರೆ. ನಮ್ಗೇನಾದ್ರೂ ತೊಂದರೆ ಆದ್ರೆ ಶಾಸ್ತ್ರ ನಾಚೆಗೆ ನೂಕು. ಇದು ನಮ್ಮ ವ್ಯಾವಹಾರಿಕ ಸುಖಾಪೇಕ್ಷೆಯ ಧೋರಣೆ. ಈಗ ನೀವು ಸತ್ಯ ಸುಳ್ಳಿನ ಬಗ್ಗೆ ಮತ್ತೆ ನಿಮ್ಮ ಜೀವನದ ಅನುಭವಗಳನ್ನೆಲ್ಲ ಮರುಪರಿಶೀಲನೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ನನ್ನ ಮಾತನ್ನು ಕೇಳಿ ಒಪ್ಪೋದು ಬಿಡೋದು ಅಲ್ಲ ಈ ಜಾಲನ್ಯಾಸದ ಗುರಿ. ನನ್ನ ಮಾತುಗಳನ್ನ ನಿಮ್ಮ ಅನುಭವದಲ್ಲಿ ಮತ್ತೆ ಹುಡುಕಾಟ ಮಾಡುವಂಥದ್ದು. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರೋದು, ಆ ಲೀಲಾ ಜಾಲನ್ಯಾಸದ ಬೇರೆ ಬೇರೆ ಮತ್ತೆ ನೋಡಿ, ಮತ್ತೆ ನೋಡ್ಕೊಂಡು ಬನ್ನಿ. ಯಾಕೆಂದ್ರೆ ನಾವು ಸುಮ್ಮನೆ ಶಬ್ದ ಕೇಳ್ಕೊಂಡ್ಬಿಟ್ಟಿರ್ತೀವಿ, ನಮ್ಗೆ ಯಾವ್ದನ್ನು ಅನಲೈಸ್ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಗೆ ಜಡ್ಜ್ ಮಾಡ್ಬಿಡ್ತೀವಿ. ನನ್ನ ಮನಸ್ಸಿಗೆ ಈಗ ಅನ್ಸತ್ತೆ ಸುಳ್ಳಿರ್ಬೇಕು ಇಲ್ಲ ಸತ್ಯ ಇರ್ಬೇಕು ತೀರ್ಮಾನ ಮಾಡ್ತೀವಿ. ಆದ್ರೆ ಅನುಭವದಲ್ಲಿ ಅದನ್ನ ಹಿಂದಿನ ಅನುಭವದಲ್ಲಿ ನಾವು ಅದನ್ನ ಮರುಪರಿಶೀಲನೆ ಮಾಡೋದೇ ಬೇರೆ. ಆತ್ಮೀಯರೇ, ವೇಳೆ ಓಡ್ಕೊಂಡು ಹೋಗ್ತಾ ಇರೋದ್ರಿಂದ ನನ್ನ ಚರ್ಚೆನ ಇನ್ನೂ ತೀವ್ರಗೊಳಿಸ್ಬೇಕಾಗಿದೆ. ಸಾಧ್ಯವಾದ ಮಟ್ಟಿಗೂ ಮುಗಿಸೋಕ್ ಪ್ರಯತ್ನ ಪಡ್ತೀನಿ. ಅಕಸ್ಮಾತ್ ಹೋದರೆ ನೀವು ಪ್ರಶ್ನೆಗಳಾಗಿ ಹಾಕಿದ್ರೆ ಅದನ್ನ ಹೇಳ್ತೀನಿ ಅಂತ ಹೇಳ್ತಾ ಈಗ ಕವಿ ಸಮಯಕ್ಕೆ ಬರೋಣ. ಈ ಕವಿ ಸಮಯ ಅಂದ್ರೆ ಏನು ಅಂದ್ರೆ ಅದು ಒಂದು ಸುಳ್ಳಿನ ಪರಂಪರೆ. ಅದು ಏನಾಗುತ್ತೆ ಅಂದ್ರೆ ಒಬ್ಬ ಕವಿ ಅದನ್ನ ಬಳಸಿ ಮನಸ್ಸಿನ ಭಾವವನ್ನು ವಿವರಿಸೋದಕ್ಕೆ ಅನುಕೂಲವಾಗಿದೆ ಅಂತ ಆದ್ರೆ ಅದನ್ನ ಉಳಿದವರೆಲ್ಲ ಪ್ರಶ್ನೆ ಮಾಡ್ದಲ್ಲೇನೆ ಕಾಪಿ ಮಾಡ್ತಾರೆ. ಈಗ ಕೋತಿ ಕತೆ ನಾವು ತಿಳ್ಕೊಂಡಿದೀವಲ್ಲ, ಟೋಪಿನ ಎಸ್ರು ಕೋತಿನೂ ಎಸ್ದು ಬಿಡ್ತು ಅಂತ. ನಾವೆಂದಾರು ಟೋಪಿ ಎಸ್ದು ಕೋತಿ ಎಸೆಯುತ್ತೆ ಅಂತ ನೋಡಿದೀವ? ಇಲ್ಲ, ನಂಬ್ಕೊಂಡಿದೀವಿ. ಹಾಗೆ ಆ ಕವಿಗಳು ಸ್ವಾರಸ್ಯವೆನಿಸಿದ ನಂಬಿಕೆಗಳನ್ನ ಕೆಲವೊಂದು ಸೃಷ್ಟಿ ಮಾಡಿದ್ದಾರೆ. ಆ ಸೃಷ್ಟಿ ಮಾಡಿರೋದಕ್ಕೆ ಕವಿ ಸಮಯ ಅಂತಾರೆ.
ಅದನ್ನೇನಾದ್ರು ನೀವು ತರ್ಕದಲ್ಲಿ ಅಥವಾ ಪ್ರಯೋಗದಲ್ಲಿ, ಈಗ ಯಾವುದೇ ಸತ್ಯವನ್ನು ಹುಡುಕ್ಬೇಕಾದ್ರೆ ಏನ್ ಮಾಡ್ಬೇಕು? ಐದರ್ ಥ್ರೂ ಲಾಜಿಕ್ ಆರ್ ಥ್ರೂ ಎಕ್ಸ್ಪೀರಿಯನ್ಸ್ ಕಂಡ್ಕೋಬೇಕು. ಅದನ್ನೇನಾದ್ರು ಹುಡುಕ್ ನೋಡಿದ್ರೆ ಅದು ಯಾವುದು ನಿಜ ಅಲ್ಲ. ಈ ಉದಾಹರಣೆಗೆ ಚಕೋರ ಪಕ್ಷಿ ಅಂತಿದೆ. ಚಕೋರ ಪಕ್ಷಿ ಇದು ಬೆಳದಿಂಗಳನ್ನು ಕುಡ್ಕೊಂಡು ಬದುಕತ್ತೆ. ಬೆಳದಿಂಗಳು ಅನ್ನೋದು ಲೈಟ್. ದೇರ್ ಇಸ್ ನೋ ಬಾಡಿ, ದೇರ್ ಇಸ್ ನೋ ಅನಿಮಲ್ ಬಾಡಿ ವಿಚ್ ಕ್ಯಾನ್ ಟ್ರಾನ್ಸ್ಲೇಟ್ ದಟ್ ಲೈಟ್ ಎನರ್ಜಿ ಇಂಟು ಬಯಲಾಜಿಕಲ್ ಎನರ್ಜಿ. ಯಾವುದು ಇಲ್ಲ, ಅದು ಚೆನ್ನಾಗಿ ಗೊತ್ತು. ಅಂದಮೇಲೆ ಬೆಳದಿಂಗಳು ಕುಡ್ದು ಯಾವ್ದಾದ್ರು ಹಕ್ಕಿ ಬದುಕಕ್ಕಾಗತ್ತೆ? ಇಲ್ಲ. ನವಿಲು ಮೋಡ ಕಂಡ ಕುಣಿಯುತ್ತೆ ಅಂತ ಒಂದು ಪ್ರಸಿದ್ಧವಾದಂತ ಮಾತು. ಅದು ಅನೇಕ ಕವಿಗಳು ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ ಅಂತ ಬಸವಣ್ಣವರು ಬರೆಸಿದ್ದಾರೆ. ಹಾಗನ್ಬಿಟ್ಟು ಬಸವಣ್ಣವರು ನೋಡಿ ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ತಿರೋ ನೀವು? ಹೇಳಲ್ಲ. ಅವರು ಆಗಿನ ಕಾಲದ ನಂಬಿಕೆಯನ್ನು ತಮ್ಮ ಕಾವ್ಯದ ಒಂದು ಭಾಗ ಆಗಿಸ್ಕೊಂಡು, ಹಾಗಾಗಿ ನಮ್ಮ ಗಾದೆಗಳು, ಒಗಟುಗಳು, ಪ್ರಸಿದ್ಧ ವಾಕ್ಯಗಳು ಎಲ್ಲ ಹೇಗೆ ಅನೇಕ ಸುಳ್ಳುಗಳಿಂದನೇ ಕೂಡಿದೆ. ಈಗ ಇನ್ನೊಂದು ಇಂಥ ಕವಿ ಸಮಯಗಳು ಬೇಕಾದಷ್ಟಿದೆ. ಸಿಂಹ ಸ್ವಪ್ನ ಅಂತ ಒಂದು ಕವಿ ಸಮಯ ಇದೆ. ಅಂದ್ರೆ ಸಿಂಹಕ್ಕೆ ಆನೆ ತುಂಬಾ ಬಲಶಾಲಿ. ಸಿಂಹನ ಸೊಂಡಲಲ್ಲಿ ಹೊಸಗ ಹಾಕ್ಬಿಡ್ಬೋದು. ಅದು ಸಿಂಹ ಏನು ಮಾಡಕ್ಕಾಗಲ್ಲ, ಗೆಲ್ಲೋ ಅಷ್ಟು ತಾಕತ್ ಆನೆಗಿದೆ. ಆದರೆ ಆ ಆನೆ ಕನಸಿನಲ್ಲೇನಾದ್ರೂ ಬಂತು ಅಂತ ಆದ್ರೆ ಏನಾಗುತ್ತೆ ಅವಾಗ? ಅಂದ್ರೆ ಕನಸಿನಲ್ಲಿ ಬಂದ್ಬಿಟ್ರೆ ಆ ಆನೆ ಸತ್ತೋಗುತ್ತೆ. ಆ ಸಿಂಹದ ರೌದ್ರವನ್ನ ಕಂಡು ಸಿಂಹ ಬರ್ದಿದ್ರು ಸತ್ತೋಗುತ್ತೆ ಅಂತ. ಇದು ಸಿಂಹ ಸ್ವಪ್ನ ಅನ್ನೋದು. ಇದನ್ನ ಎಲ್ಲಾರು ಬಳಸ್ಕೊಂಡು ಬರ್ತಾನೆ ಇದೀವಿ ನಾವು. ಸಿಂಹ ಸಿಂಹ ಸ್ವಪ್ನ ಬೇರೆ ಜನಗಳಿಗೆ ಅಂತ ಬಳಸ್ತೀವಿ. ಆದ್ರಿಂದ ಇಲ್ಲಿ ನಾವು ಬೇರೆಯ ಸತ್ಯವನ್ನು ಹೇಳೋದಕ್ಕೋಸ್ಕರ ಈ ಸುಳ್ಳುಗಳನ್ನು ಬಳಸ್ಕೋತೀವಿ. ಕವಿ ಸಮಯ ಅಂದ್ರೆ ಭಾವ ಸತ್ಯವನ್ನು ಹೇಳುವುದಕ್ಕೆ ಹೇಳುವ ಯಥಾರ್ಥ ಸುಳ್ಳಿಗೆ ಕವಿ ಸಮಯ ಅಂತ ಕರೀತೀವಿ. ಅದನ್ನ ಪರೀಕ್ಷೆ ಮಾಡಿ ನೋಡಿ ಸುಳ್ಳು ಇಂಥದ್ದು ಬೇಕಾದಷ್ಟಿದೆ. ಕವಿ ಸಮಯ ಕಾವ್ಯಗಳಲ್ಲಿ ಬಳಕೆ ಆಗುತ್ತೆ. ನೀವು ಕಾವ್ಯ ಹೆಚ್ಚು ಓದಿಲ್ಲದೆ ಇರೋದ್ರಿಂದ ಕವಿ ಸಮಯ ನಾವು ಹಾಗೆ ಓದ್ಕೊಂಡು ಹೊಟ್ಟೋಗಿರ್ತೀರ ಅಷ್ಟೇ. ಆದ್ರೆ ಕೆಲವು ಕವಿ ಸಮಯಗಳು ಎಲ್ಲವೂ ಸುಳ್ಳು ಅಂತೂ ಅಲ್ಲ. ಚಂದ್ರೋದಯಕ್ಕೆ ಎಂಬುದು ಹೆಚ್ಚು ಉದಯ, ಚಂದ್ರ ಕುಂದೆ ಅದು ಕುಂದು ಉದಯ ಅಂತ ಹೇಳುವಾಗ ಅದು ಸಮುದ್ರದ ಟೈಡ್ಸ್ ಅಂತ ನಾವೇನ್ ಹೇಳ್ತೇವೆ, ಉಬ್ಬರ ಇಳಿತಾ ಇದೆಯಲ್ಲ, ಅದನ್ನು ಬರೆದಿರುವಂಥದ್ದು. ಹಾಗಾಗಿ ಕವಿ ಸಮಯದಲ್ಲಿ ಕೆಲವು ಕವಿ ಸಮಯಗಳು ಸತ್ಯವಾದವೂ ಇವೆ, ಕೆಲವು ಕವಿ ಸಮಯಗಳು ಸುಳ್ಳಾದ್ದು ಇದೆ. ಅಂದ್ರೆ ಏನಾಯ್ತು? ತಿರ್ಗಾ ನಾವು ಮೊದಲಿಗೆ ಬಂದ್ವಿ. ನಮ್ಮ ಮಾತಿನಲ್ಲಿ ಸತ್ಯನೂ ಇದೆ, ಸುಳ್ಳು ಇದೆ. ಕವಿ ಸಮಯದಲ್ಲೂ ಸತ್ಯನೂ ಇದೆ, ಸುಳ್ಳು ಇದೆ. ಆದ್ರಿಂದ ಈ ಸತ್ಯ ಸುಳ್ಳಿನ ಹುಡುಕಾಟ ಇದೆಯಲ್ಲ, ಮಾಡ್ತಾ ಹೋದ್ರೆ ಅದಕ್ಕೆ ಕೊನೆಯೇ ಇಲ್ಲ ಅಂತ ಅನ್ಸತ್ತೆ. ಈ ಕವಿ ಸಮಯಗಳು ಕೆಲವೆಲ್ಲ ತುಂಬಾ ವಿಚಿತ್ರವಾದ ಕವಿ ಸಮಯಗಳಿವೆ. ಆ ಕವಿ ಸಮಯಗಳನ್ನೆಲ್ಲ ನೀವು ಕಾವ್ಯ ಓದಿದಾಗ ತಿಳ್ಕೊಬೇಕಾಗುತ್ತೆ. ಹಾಗೆ ನಿತ್ಯದ ಸಂಭಾಷಣೆಗಳಲ್ಲೂ ಕೆಲವು ಕವಿ ಸಮಯಗಳು ಬಳಕೆ ಆಗುತ್ತೆ. ಕವಿಗಳು ಬಳಸೋ ಅಷ್ಟೊಂದು ಕವಿ ಸಮಯ ನಿತ್ಯದ ಸಂಭಾಷಣೆಯಲ್ಲಿ ಬಳಕೆ ಮಾಡೋದಕ್ಕೆ ಅದು ನಮ್ಗೆ ರೂಢಿ ಇಲ್ಲ ಅಂತ ನಾವು ಹೇಳಬಹುದು. ಆತ್ಮೀಯರೇ, ಈಗ ಕೊನೆಗೆ ಏನಂದ್ರೆ ಸುಳ್ಳಿನ ಉಗಮ ಮತ್ತು ಉಳಿವು ಮತ್ತು ಉಚ್ಚಾಟನೆ. ಸುಳ್ಳು ಹೇಗೆ ಉಂಟಾಗುತ್ತೆ ಅಂದ್ರೆ ಸ್ವಹಿತಾಸಕ್ತಿ ಇಂದ ಉಂಟಾಗುತ್ತೆ. ನನಗೆ ಇದು ಹಿತ ಅಂತ ಹಾಗೆ ಮಾಡ್ಬೇಕು ಅನ್ನೋ ಕಾರಣಕ್ಕೆ ನಾ ಸುಳ್ಳು ಹೇಳ್ತೀನಿ. ಸುಳ್ಳಿನ ಉಗಮ ಸ್ವಹಿತಾಸಕ್ತಿಯಿಂದ ಉಂಟಾಗುತ್ತೆ. ಉಳಿವು ಹೇಗಾಗುತ್ತೆ ಅಂದ್ರೆ ಅದರಿಂದ ನಂಗೆ ಲಾಭ ಆಗ್ತಿದ್ರೆ ಆ ಸುಳ್ಳನ್ನು ನಾನು ಪ್ರಶ್ನೆ ಮಾಡೋದಿಲ್ಲ. ಆ ಸುಳ್ಳಿನ ಮೇಲಿನ ಪ್ರೀತಿಗಲ್ಲ, ಲಾಭದ ಮೇಲಿನ ಪ್ರೀತಿಗೆ. ಅದರಿಂದ ವಿಸ್ತಾರ ಆಗುತ್ತೆ. ಸೃಷ್ಟಿ ಸ್ಥಿತಿ ಆಯ್ತು. ಲಯ ಹೇಗಾಗುತ್ತೆ ಸುಳ್ಳು ಅಂದ್ರೆ ಯಾವಾಗ ನಾನು ನಂಬಿಕೊಂಡಿದ್ದು ಅಲ್ಲ ಅನ್ನೋದನ್ನ ಬೇರೆ ಅನುಭವಗಳು, ಯಾವ ಅನುಭವವನ್ನ ಆಧರಿಸಿ ನಾನು ಒಂದು ಭಾವನೆಯನ್ನ ರೂಪಿಸ್ಕೊಂಡಿದ್ನೋ ಅದಕ್ಕೆ ತದ್ವಿರುದ್ಧವಾದ್ದು ಬರೋಕ್ ಶುರುವಾದಾಗ ಆ ಸುಳ್ಳಿನ ಪರ್ಯಾವಸಾನವು ಕೂಡ ಆಗತ್ತೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಹಾಗಾಗಿ ಇದು ತುಂಬಾ ಮುಗಿಯದ ಕಥೆ. ಇನ್ನೊಂದು ಗಾದೆ ಹೇಳಿದ್ನಲ್ಲ, ಅರೆಸುಳ್ಳನ ಮನೆಗೆ ಬರಸುಳ್ಳನ ಮನೆಗೆ ಅರೆಸುಳ್ಳ ಹೋದಾಗ ಹೊರಿಸಿದನು ಹೊರೆಸುಳ್ಳ ಅನ್ನುವಂಥ ಗಾದೆ ಅದು. ಆ ಗಾದೆ ಹೇಗೆ ರೂಪುಗೊಂಡಿದೆ ಅಂತಂದ್ರೆ, ಬರಸುಳ್ಳು ಅಂದ್ರೆ ಬರಸುಳ್ಳಲ್ಲ, ಬರೀ ಸುಳ್ಳು. ಅದು ಬಾಯಿಂದ ಬಾಯಿ ಬರೋ ಕೆಲವರು ಬರಸುಳ್ಳು ಅಂತ ಹೇಳ್ತಾರೆ. ಅದು ಬರೀ ಸುಳ್ಳು ಅಂದ್ರೆ
ಟೋಟಲ್ ಲೈ ಹೇಳೋನ್ ಮನೆಗೆ ಅಂತ. ಒಂದು ಆಶ್ಚರ್ಯ ಈ ಗಾದೆಯಲ್ಲಿರುವಂಥದ್ದು, ಟೋಟಲ್ ಲೈ ಹೇಳೋರು ಯಾರು ಇಲ್ಲ. ಯಾಕೆಂದ್ರೆ ಸುಳ್ಳು ಹೇಳ್ಬೇಕಾದ್ರೆ ಸತ್ಯ ಹೇಳಿ ನಂಬಿಸ್ಬಿಟ್ಟು ಸುಳ್ಳು ಹೇಳ್ಬೇಕಲ್ಲ, ಅವ ಮೊದಲು ಸತ್ಯ ಹೇಳಲೇಬೇಕಲ್ಲ. ಪೂರ್ಣ ಸತ್ಯಸಂಧರು ಈ ಪ್ರಪಂಚದಲ್ಲಿ ಇಲ್ವೇ ಇಲ್ಲ. ಅದಕ್ಕೆ ಹರಿಶ್ಚಂದ್ರನ ಸುಳ್ಳು ಕಥೆಯನ್ನು ಮಾಡಿದ್ರು. ಹಾಗೆ ಪೂರ್ಣ ಸುಳ್ಳು ಹೇಳೋರು ಯಾರು ಇಲ್ಲ. ಆದ್ರೂ ಇದರಲ್ಲಿ ಸಾಪೇಕ್ಷವಾಗಿ ಹೆಚ್ಚು ಸುಳ್ಳು ಹೇಳೋರು ಅಂತ. ಬರೀ ಸುಳ್ಳು ಹೇಳೋರು ಅಂದ್ರೆ ಅವ್ನು ಬರೀ ಸುಳ್ಳು ಹೇಳ್ತಾನಪ್ಪ ನಾವನ್ನಲ್ವೇ. ಬರೀ ಸುಳ್ಳನ ಮನೆಗೆ ಹೋದವನ್ ಯಾರು? ಅರೆ ಸುಳ್ಳ ಅಂದ್ರೆ ಅವನೊಂಚೂರು ಸುಳ್ಳು ಹೇಳ್ತಿದ್ದ, ಇನ್ನೊಂಚೂರು ನಿಜ ಹೇಳ್ತಿದ್ದ, ಅಥವಾ ಅನುಮಾನ ಬಲವಾಗಿ ಹೇಳ್ತಿದ್ದ. ನಾನು ಹೇಳಿದ್ನಲ್ಲ, ಅನುಮಾನವೇ ಅರೆ ಸುಳ್ಳು ಅಂತ. ಬರೀ ಸುಳ್ಳನ ಮನೆಗೆ ಅರೆ ಸುಳ್ಳ ಹೋದರೆ, ಬರೀ ಸುಳ್ಳು ಹತ್ರ ಬೇಕಾದಷ್ಟು ಸುಳ್ಳಿದೆ, ಅದಕ್ಕೆ ಅವನು ಹೊರಿಸಿ ಕಳಿಸಿದಂತೆ ಹೊರೆ ಸುಳ್ಳು. ತಗೋ, ನಿನ್ ಸುಳ್ಳು ಅರ್ಧ ಇದೆಯಾ, ಪೂರ್ತಿ ನನ್ನಾಗೆ ನೀನು ಪೂರ್ತಿ ಸುಳ್ಳು ಹೇಳೋನಾಗು ಅಂತ ಇನ್ನೂ ಹೆಚ್ಚು ಸುಳ್ಳು ಹೇಳಿ ಕಳಿಸ್ದ ಅಂತ. ಅಂದ್ರೆ ಇದು ಒಟ್ಟಾರೆ ಅರ್ಥ ಏನು ಅಂದ್ರೆ, ನಾವು ನಮ್ಮ ಸತ್ಯಸಂಧತೆ ಮತ್ತು ಇನ್ನೊಬ್ಬರ ಸುಳ್ಳಿಗೆ ತಾಕಲಾಟ ಆದಾಗ ಸಮಸ್ಯೆ. ನಾನು ಸುಳ್ಳ ನೀವು ಸುಳ್ಳ ಅದೇನಾಗತ್ತೆ, ನಿನ್ ಸುಳ್ಳು ಇವನ್ ಸುಳ್ಳನ್ನು ಸಹಿಸ್ಕೋತಾನೆ ಅಂತ ಇನ್ನೊಂದಿಷ್ಟು ಸುಳ್ಳು ಹೇಳ್ತಾನೆ. ಅದರಿಂದ ಸುಳ್ಳನ್ನ ಪ್ರಶ್ನಿಸದೆ ನಂಬುವ ಮುಗ್ಧತೆಯನ್ನ ಅಥವಾ ಮೊದ್ದುತನವನ್ನ ಸುಳ್ಳು ಹೇಳೋರು ಚೆನ್ನಾಗಿ ಬೆಳೆಸ್ಕೋತಾರೆ ಅಂತ ಈ ಗಾದೆ ಆಶಯ. ಅರೆ ಸುಳ್ಳನ ಮನೆಗೆ ಬರೀ ಸುಳ್ಳನ ಮನೆಗೆ ಅರೆ ಸುಳ್ಳ ಹೋದರೆ ಹೊರಿಸಿ ಕಳಿಸಿದನಂತೆ ಹೊರೆ ಸುಳ್ಳ ಅಂತ ಅನ್ನೋದು ಈ ಗಾದೆ. ಆ ಬರೀ ಸುಳ್ಳ ಅನ್ನೋದನ್ನ ಬರ ಸುಳ್ಳ ಅಂತ ಬಾಯಿಂದ ಬಾಯಿಗೆ ಹೇಳುವಾಗ ತಪ್ಪು ಹೇಳ್ತಾರೆ ಅಂತ ಅನ್ನುವಂಥದ್ದನ್ನ ಹೇಳಬೇಕು. ಇನ್ನು ಕೊನೆಯದಾಗಿ ದಾರ್ಶನಿಕ ಸುಳ್ಳನ್ನ ಹೇಳಿ ಈ ಸುಳ್ಳಿನ ಚರ್ಚೆಯನ್ನ ಮುಗಿಸ್ತೀನಿ. ಮುಂದಿನ ಸಾರಿ ಸಮರದ ಬಗ್ಗೆ ಹೇಳೋಣ. ಸಮರದಲ್ಲೆಲ್ಲ ಬರೀ ಸುಳ್ಳೇ ಇರೋದು, ಅದಿರಲಿ. ಈ ಸುಳ್ಳಿನ ಬಗ್ಗೆ ಪುರಂದರದಾಸರು ಒಂದು ಮಾನವ ಜನ್ಮ ದೊಡ್ಡದು ಅಂತ ಒಂದು ಪದ್ಯ ಬರೆದಿದ್ದಾರೆ. ಅವರ ನಂಬಿಕೆ ಏನು ಅಂದ್ರೆ, ಈ ದೇಹ ತೋರಿಸೋ ಸತ್ಯ ತಾನೇ ನಾವು ಸತ್ಯ ಅನ್ನೋದು. ನಮ್ ಸರಿಯೋ ತತ್ವ ಸುಳ್ಳು ಅನ್ನೋದು ದೇಹ ಹುಡ್ಕೋತಾನೆ. ಆದ್ರೆ ದೇಹ ಸತ್ಯವಲ್ಲ, ದೇಹದೊಳಗಿರೋ ಚೈತನ್ಯ ಸತ್ಯ. ಪ್ರಕೃತಿಯಲ್ಲಿರುವ ಪಂಚಭೂತಗಳೇ ದೇಹದಲ್ಲೂ ಇದೆ. ಅದರಿಂದ ಇಲ್ಲಿ ಆ ಪಂಚಭೂತಗಳಿಗೆ ಯಾವಾಗ ಜೀವ ಇಲ್ಲ, ಇದಕ್ಕೂ ಇರ್ತಿರ್ಲಿಲ್ಲ. ಆ ಜೀವ ಇಲ್ಲದ ಪಂಚಭೂತಗಳಿಗೆ ಜೀವ ಕೊಡೋದಿದೆಯಲ್ಲ, ಅದು ಸತ್ಯ ಅನ್ನುವ ದೃಷ್ಟಿಯಿಂದ ನನ್ನ ದೇಹ ಸತ್ಯವಲ್ಲ, ಕಾಣುವ ದೇಹ ಸತ್ಯವಲ್ಲ, ಕಾಣದ ಚೈತನ್ಯ ಸತ್ಯ ಅನ್ನೋದು ಭಾರತೀಯ ತತ್ವಶಾಸ್ತ್ರ ಚಿಂತನೆಯ ಮೂಲ ಇದು ಬೇರು. ಆ ಅರ್ಥದಲ್ಲಿ ಅವ್ರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಕಾಲ ಕಳೆಯುವರೆ ಅಂತ ಹೇಳ್ತಾರೆ. ಅಂದ್ರೆ ಏನಾಗುತ್ತೆ, ಇಂದ್ರಿಯಗಳು ತೋರಿಸೋ ಸತ್ಯ ಅದ್ ನೋಡಕ್ ತುಂಬಾ ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅಂತ ಹೇಳುವಂಥದ್ದು. ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಆ ಮಣ್ಣನ್ನು ತಿಂತಾರೆ. ಈ ಪ್ರಪಂಚನ ತೋರಿಸಿರೋ ದೇಹ ಹೇಗೆ ಹುಟ್ಟು, ನನ್ನೊಳಗೆ ಯಾವ ಚೈತನ್ಯ ಇದೆ, ಈ ಗುಲಾಬಿ ಗಿಡದೊಳಗೆ ಯಾವ ಚೈತನ್ಯ ಗುಲಾಬಿ ಹೂವಿನ ಸಗಣಿಯ ವಾಸನೆಯನ್ನ ಸುಗಂಧವಾಗಿಸಿದೆ ಅಂತ ಪ್ರಶ್ನೆ ಹಾಕಿ ಕಾರಣ ತಿಳ್ಕೋಬೇಕು. ಅದ್ಬಿಟ್ಟು ಗುಲಾಬಿ ಹೂವನ್ನೇ ನೋಡ್ ಸುಕ್ ಬೀಳ್ತೀನಿ ಅಂತಂದ್ರೆ ಪ್ರಪಂಚ ಅರ್ಥ ಮಾಡ್ಕೊಳ್ಳೋದು ಯಾವಾಗ ನೀವು? ಅದಕ್ಕೋಸ್ಕರ ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಕಾಲ ಕಳೆಯುವಿರೆ, ಹೆಣ್ಣು ಹೊನ್ನೆಗಾಗಿ ಹರಿಯ ನಾಮಾಮೃತ ಉಣ್ಣದೆ ಉಪವಾಸ ಇರುವರೆ ಕೋಡಿ. ಹೆಣ್ಣು ಹೊನ್ನು ಎಲ್ಲ ಈ ಪ್ರಪಂಚದಾಗೆಲ್ಲ ಇಂದ್ರಿಯ ಸುಖವೇ. ಅದಕ್ಕೋಸ್ಕರ ಹರಿಯ ನಾಮಾಮೃತವನ್ನ ಉಣ್ಣದೇ ಇದ್ರೆ ಎಂತ ಮೋಸ ಆಗುತ್ತೆ. ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ. ಎರಡನೇ ನುಡಿಲಿ ಹೇಳ್ತಾರೆ ಏನಂತ ಅಂತಂದ್ರೆ, ಕಾಲನ ದೂತರು ಕಾಲ್ ಪಿಡಿದೆಳೆವಾಗ ತಾಳೆಂದರೆ ತಾಳುವರೆ. ಯಮನ್ ದೂತರು ಬಂದು ನಿನ್ನ ಸಾವು ತಗೊಂಡಾಗ ನಾನು ಸ್ವಲ್ಪ ಸತ್ಯ ತಿಳ್ಕೊತೀನಿ, ಒಂದ್ ಸ್ವಲ್ಪ ಆಮೇಲೆ ಬಾ ಅಂತ ಹೇಳಿದ್ರೆ ಹೇಳಕ್ಕಾಗತ್ತ? ನಾವು ಹೊರಟೋಗುತ್ತೆ. ಯಾವಾಗ ಬರ್ತಾರೋ ಅವ್ರಿಗೆ ಗೊತ್ತಿಲ್ಲ. ಆದ್ರಿಂದ ಏನ್ ಮಾಡ್ಬೇಕು ಅಂತಂದ್ರೆ, ದಾಳಿ ಬಾರದ ಮುನ್ನ ಧರ್ಮವ ನಡೆಸಿರೋ. ಆ ಸಾವಿನ ದಾಳಿ ಬರೋಕ್ ಮುಂಚೆ ಕಣ್ಣು ಕಾಣುವ ಸತ್ಯ ಅಲ್ಲದೆ ಕಣ್ಣಿಗೆ ಕಾಣದ ಸತ್ಯ ಇದೆ ಅನ್ನೋದನ್ನ ಕಂಡುಕೊಳ್ಳಿ. ನನ್ನೊಳಗಿರುವ ನನ್ನ ಮನಸ್ಸೇ ನನ್ನ ಕಣ್ಣಿಗೆ ಕಾಣಲ್ಲ, ಹಾಗಾದ್ರೆ ಮನಸ್ಸಿಲ್ಲ ಅಂತೀರಾ ನೀವು? ಮನಸ್ಸಿಗಿನ್ನ ಸೂಕ್ಷ್ಮವಾದಂತಹದ್ದು ಚೈತನ್ಯ ಇದೆ ನನ್ನೊಳಗೆ, ದೇವರ ಅಂಶ ಇದೆ ಅಂತ ನಾವು ನಂಬ್ಕೊಂಡಿದೀವಿ. ಅದಕ್ಕೆ ಅದು ಯಾವ ಗುಣಕ್ಕೂ ಇಲ್ಲ, ಅದು ಕಣ್ಣು ಇಲ್ಲ ಕಿವಿ ಇಲ್ಲ, ಅದು ಇಟ್ ಪ್ರಮೋಟ್ಸ್ ಬಾಡಿ ಫಾರ್ ಸಮ್ ಟೈಮ್ ಅಷ್ಟೇ. ಅದಕ್ಕೋಸ್ಕರ ಹೇಳ್ತಾರೆ, ದಾಳಿ ಬಾರದ ಮುನ್ನ ಧರ್ಮವ ನಡೆಸಿರೋ ಸುಳ್ಳು ಸಂಸಾರದ ಸುಳಿಗೆ ಸಿಕ್ಕಲು ಬೇಡಿ. ಅದನ್ನ ಕಣ್ಣು ಹೇಳೋ ಪ್ರಪಂಚ, ಕಣ್ಣು ಹೇಳೋ ಸುಖ, ಕಣ್ಣು ಹೇಳೋ ದುಃಖದ ಸುಳಿಗೆ ಸಿಕ್ಕಾಕೋಬೇಡ್ರಪ್ಪ ಅಂತ ಹೇಳಿ.
ಇನ್ ಮುಂದೆ ನೋಡಿ ಏನ್ ಹೇಳ್ಬೋದು ಅಂದ್ರೆ, ಏನು ಕಾರಣ ಯದುಪತಿಯನ್ನು ಮರೆತಿರಿ, ಈ ಕ್ರಿಯೇಷನ್ ಅನ್ನೇ ಆನಂದ ಪಡ್ತಿದ್ದೀರಲ್ಲ, ಒಂದು ಕ್ರಿಯೇಟಿಂಗ್ ಎನರ್ಜಿ ಇದೆಯಲ್ಲ, ಮನುಷ್ಯ ಅಂತ ಅನ್ಕೋಬೇಡಿ, ಪರ್ಸನಲ್ ಗಾಡ್ ಬಿಟ್ಬಿಡಿ, ಕ್ರಿಯೇಟಿಂಗ್ ಒಂದು ಎಂಥೂಸಿಯಾಸಮ್. ಹೇಗೆ ನಿರ್ಜೀವವಾದದನ್ನ ನಮ್ಮ ದೇಹದೊಳಗೆ ಹುಟ್ಟಿ ಮಗು ಜೀವವಾಗುತ್ತೋ ಹಾಗೆ ಈ ನಿರ್ಜೀವವಾದ ಪ್ರಪಂಚ, ಜೀವ ಎಲ್ಲವನ್ನು ಸೃಷ್ಟಿ ಮಾಡುವಂತ ಒಂದು ಚೈತನ್ಯ ಇರ್ಬೇಕಲ್ಲ. ಏನೋ ಇಲ್ಲ ಅದಷ್ಟೇ ಆಯ್ತು ಅಂತ ನೀವು ನಂಬ್ತಿರಲ್ಲ, ಹಾಗೆ ಸೈಂಟಿಫಿಕ್ ಆಗಿ ಕೂಡ ಅದಲ್ಲ. ಕಾರಣ ಇದ್ಮೇಲೆ ಪರಿಣಾಮ ಇದ್ಮೇಲೆ ಕಾರಣ ಇರಲೇಬೇಕಲ್ಲ. ಅದ್ರ ಸೃಷ್ಟಿಯ ಕಾರಣವನ್ನ ಮರೆತು ಬಿಟ್ರಲ್ಲ. ಏನು ಕಾರಣ ಯದುಪತಿಯನ್ನು ಮರೆತಿರಿ, ಧನ ಧಾನ್ಯ ಸತಿ ಸುತರು ಕಾಯುವೆರೆ, ಇನ್ನಾದರೂ ಏಕೋ ಭಾವದಿ ನೆನೆಸಿ. ಈ ಸುಖ ಎಲ್ಲ ಒಂದು ಬಿಟ್ಟು ಏಕೋ ಭಾವದಿಂದ ನೀವು ಧ್ಯಾನ ಮಾಡಿ ಚನ್ನ ಶ್ರೀ ಪುರಂದರ ವಿಠಲರಾಯನ, ಆ ವಿಠಲರಾಯನನ್ನ ಧ್ಯಾನ ಮಾಡಿ, ಇನ್ಮೇಲಾದ್ರೂ ಮಾಡಿ ಅಂತ ಆ ಹಾಡು, ಈ ಮೂರು ನುಡಿಯ ಹಾಡು. ಅದೇನಾಯ್ತು, ಈ ಪ್ರಪಂಚದ ಆಗು ಹೋಗಿ ಎಲ್ಲವನ್ನು ಮರೆತು ಈ ಸೃಷ್ಟಿಯ ಬೆರಗನ್ನ, ಸೃಷ್ಟಿಕರ್ತ ಅಂತ ಇದ್ರೆ ಮನುಷ್ಯ ಅಂತೂ ಆಗಿರಕ್ ಸಾಧ್ಯ ಇಲ್ಲ. ದೇರ್ ಮಸ್ಟ್ ಬಿ ಸಮ್ ಎನರ್ಜಿ, ಅದರ ಕಡೆ ಫೋಕಸ್ ಮಾಡಿ, ಅಲ್ಲೇ ಸಂತೋಷ ಸಿಕ್ಬಿಡುತ್ತೆ. ನೀವು ಪ್ರಪಂಚದಲ್ಲಿ ಇನ್ನೇನು ಭಿಕ್ಷೆ ಬೇಡಕ್ ಹೋಗ್ಬೇಕಾಗಿಲ್ಲ. ನಂಗೆ ಒಳ್ಳೆ ಊಟ ಬೇಕು, ಒಳ್ಳೆ ಹೂ ಬೇಕು, ಒಳ್ಳೆ ಹಾಡ್ ಬೇಕು, ನಂಗೇನು ಬೇಡ, ನಂಗೆ ಈ ಸೃಷ್ಟಿಯ ಆಶ್ಚರ್ಯವನ್ನೇ ನೋಡಿದ್ರೆ ಸಾಕು ಅಂತ ಹೇಳುವಂತದ್ದನ್ನ ಅವರು ಹೇಳಿದ್ದಾರೆ ಅಂತ ಈ ಹಾಡಲ್ಲಿ ಸುಳ್ಳು ಸಂಸಾರ ಅಂತ ಹೇಳಿರುವಾಗ, ನಾವಿಷ್ಟೊತ್ತು ಚರ್ಚೆ ಮಾಡಿದ್ದೆ ಯಾವ ಸತ್ಯ ಯಾವ ಸುಳ್ಳು ಅಂತ. ಸತ್ಯ ಸುಳ್ಳನ್ನ ನಿರ್ಧಾರ ಮಾಡುವ ನಾನುವೇ ಸುಳ್ಳು ಅಂತ ಪುರಂದರದಾಸರ ಅಭಿಪ್ರಾಯ. ಈಗ ನಿಮ್ಮ ಹಳೆಯ ಚರ್ಚೆಯನ್ನೆಲ್ಲ ಮರುಪರಿಶೀಲನೆ ಮಾಡಿದರೆ ಆಗ ಸುಳ್ಳಿನ ಮಹತ್ವ ಮತ್ತೆ ಸುಳ್ಳಿನ ಅನಿವಾರ್ಯತೆ, ಅಪರಿಹಾರ್ಯತೆ ಇನ್ನಷ್ಟು ಸ್ಪಷ್ಟ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇನ್ನೊಂದು ಪದ್ಯ, ಅದು ತುಂಬಾ ಗಹನವಾದ್ದು, ತತ್ವಶಾಸ್ತ್ರದ್ದು, ಸಮಯ ಆಗಿ ಹೋಗಿದೆ, ಅದರಿಂದ ಹೇಳಕ್ ಸಾಧ್ಯ ಇಲ್ಲ. ಆದ್ರೂ ಆ ಮುನ್ನುಡಿ ಮೊದಲನೇ 2 ನುಡಿನ ಮಾತ್ರ ಹೇಳೋದಕ್ಕೆ, ಮೊದಲನೇ 2 ಸಾಲನ್ನು ಮಾತ್ರ ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನೆ ದೇವರು. ಇದು ಎಷ್ಟು ವಿಚಿತ್ರವಾಗಿದೆ ನೋಡಿ ಈ ಪಲ್ಲವಿ. ನಾನು ಸುಳ್ಳು ಹೇಳಲ್ಲ, ನನ್ನ ಹತ್ರ ಸುಳ್ಳು ಇಲ್ವೇ ಇಲ್ಲ, ಆದ್ರೂ ಸುಳ್ಳೇ ನಮ್ಮನೆ ದೇವರು ಅಂತ ಪುರಂದರದಾಸರು ಬರೆದಿದ್ದಾರೆ. ಇದು ಒಂಥರ 2 ತದ್ವಿರುದ್ಧವಾಗಿ ಹೇಳ್ತಾರಲ್ಲ, ಹಾಗಿದೆ ಅದು. ಆದ್ರೆ ಅದು ಹೇಗಿದೆ ಅಂತಂದ್ರೆ, ಸುಳ್ಳು ನಮ್ಮಲ್ಲಿಲ್ಲವಯ್ಯ ಅಂದ್ರೆ ನನಗೆ ನನ್ನ ಅನುಭವವನ್ನು ನಾನು ಹೇಳಬಲ್ಲೆ, ಅಲ್ಲಿ ಸುಳ್ಳಿಲ್ಲ. ಆದ್ರೆ ಅನುಭವಕ್ಕೆ ಕಾರಣ ನೀವು ಕೇಳಿದ್ರೆ ನಾನು ಬಾಯಿಗೆ ಬಂದಿದ್ದೆ ಕಾರಣ ಹೇಳ್ತೀನಿ. ಯಾಕಂದ್ರೆ ಅನುಭವ ಕಾಣುತ್ತೆ ಹೊರತು ಕಾರಣ ಕಾಣುತ್ತಾ ನಮ್ಗೆ ಇಲ್ಲ, ಅವ ಸುಳ್ಳು ಹೇಳ್ಬಿಡ್ತು ಅಂತ ಒಂದರ್ಥ. ಇನ್ನೊಂದರ್ಥ, ಸುಳ್ಳು ನಮ್ಮಲ್ಲಿಲ್ಲವಯ್ಯ ಅಂದ್ರೆ ನನ್ನ ಇಂದ್ರಿಯಗಳಿಗೆ ಏನ್ ಸರಿ ಅಂತ ಅನ್ನಿಸ್ತೋ ಅದನ್ನೆಲ್ಲ ಹೇಳಿದೀನಿ. ಆದ್ರೆ ದೇವರಿದಾನಲ್ಲ, ಇಂದ್ರಿಯಗಳಿಗೆ ಕಾಣೋದಿಲ್ಲ, ಮನಸ್ಸಿಗೆ ಕಾಣೋದಿಲ್ಲ. ವಾಚಾಮ ಗೋಚರ, ಮಾತಿಗೆ ನಿಲ್ಕಲ್ಲ ಅವನು. ಹಾಗೇನೆ ಹೇಗೆ ಮಾತಿಗೆ ನಿಲ್ಕೊಲ್ವೋ ಮನಸ್ಸಿಗೂ ನಿಲ್ಕೋದಿಲ್ಲ ಅವನು. ಬುದ್ಧಿಗೆ ಮಾತ್ರ ನಿಲ್ಕತ್ತದು. ಆದ್ರಿಂದ ಆ ಸುಖ ಇದೆಯಲ್ಲ, ಆ ಬುದ್ಧಿಯಿಂದಲೇ ಕಂಡ್ಕೋಬೇಕಾದದ್ದು. ಪ್ರಪಂಚ ನೋಡೋದು ನಿಲ್ಸಿರ್ತಾನೆ ಬುದ್ಧಿ ಕೆಲಸ ಮಾಡೋದು. ಪ್ರಪಂಚನೇ ನೋಡ್ತಾ ಇದ್ರೆ ಬುದ್ಧಿ ಯಾವಾಗ ಕೆಲಸ ಮಾಡುತ್ತೆ? ಮಾಡೋದಿಲ್ಲ. ಅದಕ್ಕೋಸ್ಕರ ಇದರಲ್ಲಿ ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಸುಖಮಾತ್ಯಂತಿಕಂ ಎತ್ತತ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ಅಂತ ನೇರವಾಗಿದೆ. ಇಂದ್ರಿಯಗಳಿಗೆ ಮೀರಿದ್ದು ಕೇವಲ ಬುದ್ಧಿಗೆ ಗ್ರಾಹ್ಯ, ಬುದ್ಧಿ ಮಾತ್ರ ತಿಳ್ಕೊಳ್ಳೋ ಅಂಥದ್ದಿದೆಯಲ್ಲ, ಅದೇ ಅತ್ಯಂತ ಸುಖ ಅಂತ. ಹಾಗಾದ್ರೆ ಅಂತ ಸುಖ ಕಂಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಸದಾ ಬುದ್ಧಿಲಿ ಹುಡುಕ್ಬೇಕು. ನಾವಿನ್ನೂ ಪ್ರಪಂಚದಲ್ಲಿ ಹುಡುಕ್ತಾ ಇದ್ದೀವಿ. ಒಂದಂಶ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಪ್ರಪಂಚಕ್ಕೆ ನಾವು ಏನ್ ಸಂತೋಷ ಕೊಡ್ಬೋದು, ಏನ್ ಸುಖ ಕೊಡ್ಬೋದು ಅಂತ ನಾವು ಪ್ರಪಂಚದ ಕಡೆ ನೋಡ್ಬೇಕೆ ಹೊರತು, ಪ್ರಪಂಚದಿಂದ ನಾನೇನ್ ಸುಖ ಪಡ್ಬೋದು ಅಂದ್ರೆ, ನಿಜ ಪ್ರಪಂಚದಿಂದ ನೀವು ಸುಖ ಪಡಬಹುದು, ಶಾಂತಿ ಆಗೋದಿಲ್ಲ. ಆದ್ರಿಂದ ಸೇವೆಗಾಗಿ ಜಗತ್ತಿನ ಕಡೆ ನೋಡಿ, ಸತ್ಯಕ್ಕಾಗಿ ಬುದ್ಧಿಯ ಕಡೆ ನೋಡಿ ಅಂತ ಭಾರತೀಯ ಚಿಂತನೆ. ಸತ್ಯವನ್ನ, ಶಾಂತಿ ಪ್ರಪಂಚ ಕೊಡೋಕ್ ಸಾಧ್ಯವೇ ಇಲ್ಲ. ಚಾಂಚಲ್ಯವನ್ನು ಕೊಡುತ್ತೆ ಪ್ರಪಂಚ ಅಷ್ಟೇ. ಅದರಿಂದಲೇ ಎಂಥದ್ದು ರಾಮಕೃಷ್ಣಾಶ್ರಮದವರು ಅದಕ್ಕೆ ಬ್ರಹ್ಮಸತ್ಯ ಜಗತ್ ಸೇವಾ ಅಂತ, ಬ್ರಹ್ಮಸತ್ಯ ಜಗತ್ ಸೇವಾ ಅಂತ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ. ಹಾಗಾಗಿ ಆ ಘೋಷಣೆಯಲ್ಲಿ ನೋಡಿದಾಗ ನಾವೇನ್ ಮಾಡ್ತಿದೀವಿ ಅಂದ್ರೆ, ಶಾಂತಿಯನ್ನ ಸುಖದಲ್ಲಿ ಹುಡುಕ್ತೀವಿ, ಸುಖವನ್ನ ಪ್ರಪಂಚದಲ್ಲಿ ಹುಡುಕ್ತೀವಿ, ನಮ್ಮ ಬುದ್ಧಿಯನ್ನ ಪಕ್ಕಕ್ಕಿಟ್ಬಿಟ್ಟಿವಿ. ಆದ್ರಿಂದ ಬುದ್ಧಿ ಜಾಗೃತಿಯ ಅಗತ್ಯ ಇದೆ ಅನ್ನೋದನ್ನ ಭಾರತೀಯ ಚಿಂತನೆಗಳು ಹೇಳಿವೆ ಅನ್ನೋದು ಹೇಳ್ತಾ ಇಲ್ಲಿಗೆ ನನ್ನ ಚರ್ಚೆಯನ್ನ ಮುಗಿಸ್ತೀನಿ. ಇನ್ನು ಉಳಿದ 2 ನುಡಿಗಳು ಹೇಳೋದಕ್ಕೆ ಅದಕ್ಕೊಂದು 20 ನಿಮಿಷ ಬೇಕಾಗತ್ತೆ, ಇದು ಸಾಕಾಗೋದಿಲ್ಲ.
ನಿರೂಪಣೆ ಮಧ್ಯದಲ್ಲಿ ತಮ್ಮ ಪ್ರಶ್ನೆಗಳೇನಾದ್ರು ಇದ್ರೆ ಕೇಳಿದ್ರೆ, ಪ್ರತಿಕ್ರಿಯೆ ಹೇಳಿದ್ರೆ ನಂಗೆ ತುಂಬಾ ಸಂತೋಷ ಆಗತ್ತೆ. ಇದು ಸ್ವಲ್ಪ ಸುಳ್ಳು ಅನ್ನೋದು ಸ್ವಾರಸ್ಯವಾದ್ದು, ಆದ್ರೆ ಗಬಗಬನೆ ತಿನ್ನುವಂತಹ ಸಿಹಿ ಅಲ್ಲ, ಕೇಸರಿ ಭಾತ್ ಅಲ್ಲ. ಒಗಿದು ಒಗಿದು ತಿನ್ನುವ ಹುರಿಗಾಳು. ಒಂದೊಂದೇ ಕಾಳು ಹಾಕೋಬೇಕು, ಒಗಿದು ಒಗಿದು ತಿನ್ನುವ ಹುರಿಗಾಳಾಗ್ಬೇಕು. ಆ ದೃಷ್ಟಿಯಿಂದ ಒಂದು ನಿಮಿಷ ಆದ್ರಿಂದ ಈ ಮಾತುಗಳನ್ನ ಸ್ವಲ್ಪ ಕಷ್ಟನೇ ಗ್ರಹಿಸೋದು. ಅದಕ್ಕೆ ಸಂಸ್ಕೃತದಲ್ಲಿ ನಾರಿಕೇಳ ಪಾಕ ಅಂತಾರೆ. ದ್ರಾಕ್ಷಾ ಪಾಕ ಅಂದ್ರೆ ದಾಕ್ಷಿಣ ಅಲ್ಲಿ ಅಗದು ಬಿಟ್ಟು ಹೇಳುವಂಥದ್ದು. ನಾರಿಕೇಳ ಪಾಕ ಅಂದ್ರೆ ತೆಂಗಿನಕಾಯಿ ಒಡೆದು ತಿನ್ಬೇಕು. ಸರ್ವಜ್ಞ ಹೇಳ್ತಾನೆ, ಶ್ವಾನ ತೆಂಗಿನಕಾಯ ತಾನ ಮೆಲ್ಲಲು ಬಹುದೇ, ಹೀನ ಮನದವನಿಗೆ ಉಪದೇಶ ಇಟ್ಟೊಡೆ ಹಾನಿ ಕಾಣಯ್ಯ ಸರ್ವಜ್ಞ ಅಂತ. ಆದ್ರಿಂದ ಸುಳ್ಳು ಅನ್ನೋ ಶಬ್ದ ನಾರಿಕೇಳ ಪಾಕ ಅಂತ ನಿಮ್ಗೆ ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ದಯಮಾಡಿ ತಮ್ಮ ಪ್ರತಿಕ್ರಿಯೆ ಹೇಳಬೇಕು ಅಂತ ಕೇಳ್ಕೊತೀನಿ. ಮುಂದಿನ ವಾರ ಸಮರ. ಒಂದು ನಿಮಿಷ ಬಂದೆ ಒಂದೇ ನಿಮಿಷ. ಬರೀ ನಾಳೆ ಬಾಂಬೆ, ನಾಳೆ ಓಕೆ. ಹೇಳಿ, ಈಗ ಹೇಳಿ. ಆಗಿದ್ದರಿಂದ ತಡ ಆಯ್ತಷ್ಟೇ. ಹೇಳಿ. ಸುಳ್ಳು ನಾರಿಕೇಳ ಪಾಕ ಹೇಗಂದ್ರೆ ಸರ್, ಸುಳ್ಳು ನಾರಿಕೇಳ ಪಾಕ ಅಲ್ಲ, ಸುಳ್ಳು ಮತ್ತು ಸತ್ಯದ ನಿರ್ವಹಣೆ, ಯಾವ್ದು ಸುಳ್ಳು ಯಾವ್ದು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನ ನಾರಿಕೇಳ ಪಾಕ ಅಂದ್ರೆ. ಸುಳ್ಳು ನಾರಿಕೇಳ ಪಾಕ ಅಂದಿಲ್ಲ. ಸುಳ್ಳು ದ್ರಾಕ್ಷಾ ಪಾಕ, ಅದು ರುಚಿ ತಕ್ಷಣ ಖುಷಿ ಕೊಟ್ಬಿಡುತ್ತೆ ಸುಳ್ಳು. ಸತ್ಯ ಖುಷಿ ಕೊಡ್ಬೇಕಾದ್ರೆ ತುಂಬಾ ಕಷ್ಟ. ಹರಿಶ್ಚಂದ್ರ ಎಷ್ಟು ಕಷ್ಟ ಪಟ್ಮೇಲೆ ಅವನಿಗೆ ಸತ್ಯದಿಂದ ಸುಖ ದೊರಕಿದ್ದು. ಅದರಿಂದ ಸತ್ಯ ಅನ್ನೋದು ಸತ್ಯ ಕೊಡುವ ಸುಖ ಶಾಂತಿ ಇದೆಯಲ್ಲ, ಅದು ನಾರಿಕೇಳ ಪಾಕ. ಸುಳ್ಳು ಕೊಡುವ ಸುಖ ದ್ರಾಕ್ಷಾ ಪಾಕ. ಅದನ್ನ ನಾನು ಹೇಳ್ಕೊಳ್ತೀನಿ. ಕಾವ್ಯದಲ್ಲಿ ಕಷ್ಟ ಯಾರು ಕಷ್ಟವಾಗಿ ಕಾವ್ಯ ಬರೆದರೆ ಅವ್ರ ಕಾವ್ಯ ಚೆನ್ನಾಗಿದೆ, ಆದ್ರೆ ಅದು ನಾರಿಕೇಳ ಪಾಕ ಅಂತ ಹೇಳುವಂಥದ್ದು ರೂಢಿ. ಸ್ವಲ್ಪ ಕೇಳಿದ ತಕ್ಷಣನೇ ಅರ್ಥ ಆಗೋದನ್ನ ದ್ರಾಕ್ಷಾ ಪಾಕ ಅಂತ. ನಾವು ನಾರಿಕೇಳ ಬೇಡಲೇ ಬೇಡ ಅಂತ ನಾವು ಬರೀ ದ್ರಾಕ್ಷಾ ಪಾಕದಲ್ಲೇ ಬದುಕ್ತಾ ಇದ್ದೀವಿ ಅಷ್ಟೇ. ಸುಳ್ಳಿನ ಬಗ್ಗೆ ಚೆನ್ನಾಗಿ ತಮ್ಮ ಅಭಿಪ್ರಾಯಗಳನ್ನೆಲ್ಲ ವ್ಯಕ್ತಪಡಿಸಿ ಚರ್ಚೆ ಮಾಡಿದಿರಿ. ಅದಕ್ಕೆ ಅಭಿನಂದನೆಗಳನ್ನು ಕೂಡ ನಾನು ಹೇಳ ಬಯಸ್ತೀನಿ. ಮುಂದಿನ ಲೀಲಾಜಾಲನ್ಯಾಸ ಬಹುಶಃ ಸೋಮವಾರ ಇರುತ್ತೆ, ನೋಡೋಣ. ಅದು ಅಕಸ್ಮಾತ್ ಬೇರೆ ಆದರೂ ಸೂಚಿಸ್ತೀವಲ್ಲ. ಸೋಮಶೇಖರ್ ಅವರು ಹೇಳಿ. ನಮಸ್ತೆ ಸರ್. ಭಾಗ 1, ಭಾಗ 2, ಭಾಗ 3 ಅದ್ಭುತವಾಗಿ ಬಂತು ಸರ್. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟು ದೂರ ಹೋಗುತ್ತೆ ಅಂತ. ಆಮೇಲೆ ಇದಕ್ಕೆ ಒಂಥರ ಅಂತ್ಯನೇ ಕಾಣೋದಿಲ್ಲ. ಹಾಗೆ ತಾವು ಹೇಳ್ತಾ ಹೋದ್ರೆ ಅದು ಮುಗಿಯೋದೇ ಇಲ್ವೇನೋ ಅನ್ಸುತ್ತೆ. ಹೌದು, ಅದಕ್ಕೆ ಮುಗಿಸ್ತೆ ನೋಡಿ. ಆ ಸುಳ್ಳು ನಮ್ಮಲ್ಲಿ ಇಲ್ಲವೆಲ್ಲ ಪದ್ಯ ಇದೆಯಲ್ಲ, ಆ ಪದ್ಯದಕ್ಕೆ ಇನ್ನು 3 ನುಡಿ ಇದೆಯಲ್ಲ, ಆ 3 ನುಡಿ ಅರ್ಥ ಹೇಳಕ್ 20 ನಿಮಿಷ ಬೇಕಾಗುತ್ತೆ. ಅದಕ್ಕೆ ನಾನು ಬರೀ ಅದಷ್ಟು ಹೇಳಿ ಮುಗಿಸ್ತೆ. ಬಹಳ ಇದು ತುಂಬಾ ಅಗಾಧವಾಗಿ ಬಂತು ಸರ್. ತುಂಬಾ ಚೆನ್ನಾಗಿತ್ತು ಸರ್. ಆನಂದ ಪಟ್ಟೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನ್ನ ಹೆದರಿಕೆ ನಿವಾರಣೆ ಆಯ್ತು. ಇಷ್ಟು ಎಲ್ಲ ಆಸೆ ಪಡ್ತಾರೋ ಇಲ್ವೋ, ಸುಮ್ಮನೆ ಎಲ್ಲವನ್ನು ಗೋಜಲ್ ಮಾಡಿ ಹೇಳ್ತಾರೆ ಅಂತ ಎಲ್ಲ ಅನ್ಕೊಂತೀರೋ ಅಂತ ಅನ್ಕೊಂಡಿದ್ದೆ. ಸೋಮಶೇಖರ್ ಅವರು ನನ್ನ ಭಯವನ್ನ ಭರವಸೆಯಾಗಿಸಿದರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನಾರ್ದಾರು ಪ್ರತಿಕ್ರಿಯೆ, ಪ್ರಶ್ನೆ? ಮೂಕ ವಿಸ್ಮಯ ಮಾಡಿಬಿಡ್ತಾ ಸುಳ್ಳು.
ಜಯಲಕ್ಷ್ಮಿ ಹೇಳಮ್ಮ. ಏನಿಲ್ಲ, ನಾವೆಲ್ಲ ಹಿಂದೆ ಹ್ಮ್ ಈ ಕತೆಗಳನ್ನ ಪೂರ್ಣ ನಿಮ್ ಇಷ್ಟದಂತೆ ಬರೆದ್ ಕಳಿಸಿ ಅಂತ ಕೇಳೋರು. ಹ್ಮ್ ಕೇಳಿಸ್ತಾ ಇದೆಯಾ ರಾಜು? ಕೇಳಿಸ್ತಾ ಇದೆ. ಹಾ. ಹಾಗೆ ನಾವು ಅಲ್ಲಿ ಸೇರ್ಸುವಾಗ ಏನೇನೋ ಕೆಲ್ಸಕ್ಕೆ ಬಾರದು ಎಂತೆಂತ ಕತೆಗಳನ್ನು ಅದನ್ನ ಯಾವ್ಯಾವ ರೀತಿನೂ ಪೂರ್ಣ ಮಾಡ್ತಿದ್ವಿ. ಹ್ಮ್ ಪೂರ್ಣ ಮಾಡಿ ಅದ್ರ ಬರಹವನ್ನೆಲ್ಲ ಪ್ರಕಟ ಮಾಡಿಸಿ ಎಲ್ಲ ಮಾಡೋರು. ಹಾಗೆ ನಾವು ನಮ್ಮ ಇಚ್ಛೆಗೆ ತಕ್ಕಾಗಿ ಏನೇನೋ ಪುರಾಣಗಳನ್ನೆಲ್ಲ ಸೇರಿಸ್ತಿದ್ವಲ್ಲ, ಹಾ ಇದು ಕಲ್ಪನೆನೋ ಸೃಷ್ಟಿನೋ ಊಹೆನೋ ಅಥವಾ ಇದು ಸುಳ್ಳು? ಹಾ ಅಲ್ಲ, ನೀನೇ ಹೇಳಿದ್ಯಲ್ಲಮ್ಮ, ಊಹೆ ಮಾಡ್ಕೊಂಡೇ ಸೇರಿಸ್ತಿದ್ವಿ ಅಂತ. ನಾನು ಅದಕ್ಕೆ ಹೇಳೋಕೆ ಏನಿದೆ, ಅದು ಊಹೆಗಳೇ ಅಲ್ಲ. ಆ ಕಥೆಯಲ್ಲೆಲ್ಲ ನಮ್ಮ ಸಂಭಾಷಣೆಯಲ್ಲೂ ಸೇರಿಸ್ತಿದೀವಿ ಅನ್ನೋದು ಇವತ್ತಿನ ಉಪನ್ಯಾಸದ ಸಾರ. ನಮ್ಮ ಸಂಭಾಷಣೆಯಲ್ಲೂ ಅದೇ ಹೇಳಿದ್ನಲ್ಲ, ಎಲ್ಲಾ ಪ್ರಮಾಣಗಳು ಬರುತ್ತೆ. ಸಂಭಾವ್ಯ ಪ್ರಮಾಣ, ತರ್ಕ, ಇದು ಅದೆಲ್ಲ, ಅವೆಲ್ಲವೂ ನಮ್ಮ ಮಾತಿನಲ್ಲಿ ಬಹುಪಾಲು ಸುಳ್ಳಿದೆ. ಯಾಕೆಂದ್ರೆ ನಾನು ಅನ್ನೋದೇ ಸುಳ್ಳು, ನನ್ನ ಕಣ್ಣು ಹೇಳೋದೇ ಸುಳ್ಳು, ತೀರ್ಪುಗಾರನೇ ಸುಳ್ಳಾದಾಗ, ನ್ಯಾಯಾಧೀಶದ ಸುಳ್ಳಾದಾಗ ನ್ಯಾಯ ಎಲ್ಲಿ ಸತ್ಯವಾಗಿರೋಕ್ ಸಾಧ್ಯ? ಆ ದಾರ್ಶನಿಕ ಮಟ್ಟಕ್ಕೆ ಹೋದವ್ರಿಗೆ ಬೇರೆ ಪ್ರಪಂಚ. ಅದಕ್ಕೆ ನಾವು ಕತೆ ತುಂಬಿಸ್ಕೊಳ್ಳಿ, ಕತೆ ಅನ್ನೋದೇ ಸುಳ್ಳು. ಪಟ್ಟಪಾಲ್ ಅವ್ನ್ ಬರೀ ಕತೆ ಹೇಳ್ತಾನೆ ಅಂದ್ರೆ ಏನರ್ಥ? ಕತೆ ಅನ್ನೋದೇ ಸುಳ್ಳು, ಸುಳ್ಳಿಗೆ ಸೇರಿಸಿದ ಸುಳ್ಳು ಅಷ್ಟೇ. ಇದು ನನ್ನ ಅಭಿಪ್ರಾಯ. ಆದ್ರೆ ಈ ಸುಳ್ಳುಗಳು ಹೆಚ್ಚು ಪ್ರಿಯ. ಅದೇ ಹೇಳಿದೀನಲ್ಲ ನಾನಾಗ್ಲೇ, ಅನುಮಾನವೇ ಹೇಳಿದ ದ್ರಾಕ್ಷಾಪಾಕ ಅದೇ ಹೆಚ್ಚು ಪ್ರಿಯ ಅನ್ನೋದನ್ನ ನಾನು ಇನ್ನು ದ್ರಾಕ್ಷಾಪಾಕ, ನಾರಿಕೇಳ ಪಾಕ ಅಂತ ಹೇಳಿದೆ ಅಷ್ಟೇ. ಅದು ಕಾವ್ಯದಲ್ಲಿ ಬಳಕೆ ಆಗುವಂತ ತಾಂತ್ರಿಕ ಪದ ಅಷ್ಟೇ. ಹಾ ಹಾ. ಅದನ್ನೇ DVG ಬರೆದಿದ್ದು. ದ್ರಾಕ್ಷಿ ರಸವೇನಲ್ಲ ಜೀವನದ ತಿರುಳು ಆರಿಗಂ. ಜೀವನದ ತಿರುಳು ಸತ್ಯ, ದ್ರಾಕ್ಷಿ ರಸ ಅಲ್ಲ ಅದು. ಇಕ್ಷುದಂಡದ ಓಲು ಕಷ್ಟ ಭೋಜನವೇ. ಆ ಕಬ್ಬು ತಿಂದ್ರು ಏನು ಘಟ ಕಬ್ಬಿನ ಹಾಲು ಕುಡ್ದಾಗೇನಲ್ಲ. ದಕ್ಷತೆ ನಿಡಿವಂಗೆ ಒಂದೆರಡು ಗುಟುಕು ರಸ, ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿಮ್ಮ ಅಂತ ಹೇಳಿದ್ದು ಸತ್ಯಾನ್ವೇಷಣೆಯ ಕಾಠಿಣ್ಯವನ್ನ, ನಾರಿಕೇಳ ಪಾಕವನ್ನೇ DVG ಹೇಳಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ರಾಜು. ಆಗ್ಲಿ. ಗಣೇಶ್ ಮುಗಿಸ್ಬೋದು ಅಂತ ಕಾಣುತ್ತೆ. ಯಾರು ಮಾತಾಡ್ತಿಲ್ವಲ್ಲ? ಸರ್, ಅದು ಒಂದ್ ಕಡೆ ಎಲ್ಲ ನೀವು ಈ ಬದುಕು ತರ್ಕಕ್ ನಿಲ್ಕಲ್ಲ ಅಂತ ಆ ರೀತಿ ತಗೊಂಡಿಂತ ಅನ್ಸುತ್ತೆ. ಯಾವುದು? ಅಲ್ಲ, ಮಾತಿಗೆ ನಿಲುಕದ ಸತ್ಯವನ್ನ ಮಾತಿನಲ್ಲಿ ಹೇಳಿದಾಗಲೇ ಸುಳ್ಳಾಗ್ಬಿಡುತ್ತಲ್ಲ. ಅದಕ್ಕೆ ನಮ್ಮ ಭಾರತೀಯ ಚಿಂತನೆಯಲ್ಲಿ ಋತ ಅಂತ ಒಂದು ಪದ ಇದೆ, ಸತ್ಯ ಅಂತ ಒಂದು ಪದ ಇದೆ. ನನ್ನ ಮನಸ್ಸಿಗೆ ಹೊಳೆಯುವ ಅನುಭವ ಋತ. ಅದನ್ನ ಮಾತಾಗಿ ಹೇಳುವಾಗ ಮಾತಿನ ಕೊರತೆಯಿಂದ ಅರ್ಧ ಋತವಿದ್ದದ್ದು ಸತ್ಯ ಆಗುತ್ತೆ. ಋತಕ್ಕಿರೋ ಗುಣ ಸತ್ಯಕ್ಕಿಲ್ಲ, ಒಂದು ಗುಣ ಕಡಿಮೆ ಅದು ಅಂತ ಎಲ್ಲ ಹೇಳಿ ಆಲೋಚನೆ ಮಾಡಿದ್ದಾರೆ. ಭಾರತೀಯ ಚಿಂತನೆ ಎಲ್ಲ ತುಂಬಾ ಜೋರಾಗಿದೆ. ಸತ್ಯಕ್ಕೂ ಸುಳ್ಳಿಗೂ ಇರೋ ಅಂತರ ತುಂಬಾ ಸೂಕ್ಷ್ಮವಾಗಿ ಹೇರ್ ಸ್ಪ್ಲಿಟಿಂಗ್ ಅಂತೆಲ್ಲ ಮಾಡಿ ಹೇಳಿದ್ದಾರೆ. ಅದಕ್ಕೆ ಅಲ್ಲಿ ಬಂದಿರೋದು ಋತ ಸತ್ಯ. ನೋಡಿ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂಚ ನಾನ್ ಋತಂ ಬ್ರೂಯಾತ್ ಅಂತಾರೆ. ಪ್ರಿಯಂಚ ಸುಳ್ಳು ಹೇಳ್ಬೇಡ ಅಂದಿಲ್ಲ, ನಾನ್ ಋತಂ ಅಂತಾರೆ. ನಿನ್ ಮನಸ್ಸಿಗೆ ಹೊಳಿದೆ ಇರೋದನ್ನ ಇನ್ನೇನೋ ಹೇಳ್ಬೇಡ ಅಂತ. ಮನಸ್ಸಿಗೆ ಹೊಳೆದಿದ್ದರಲ್ಲೇ ಸುಳ್ಳಿದೆ. ಮನಸ್ಸಿಗೆ ಹೊಳಿದೆ ಇರೋದು ಹೇಳಿದ್ರೆ ಅದು ಇನ್ನೂ ದೊಡ್ಡ ಸುಳ್ಳು. ಅದೇ ಕತೆ ಇನ್ನೊಂದು ಸುಳ್ಳು ಹೇಳಿ ಪೂರ್ಣ ಮಾಡಿದ್ದನ್ನ ನಮ್ಮ ಸಹೋದರಿ ಹೇಳಿದ್ವಲ್ಲ. ವೈಯಕ್ತಿಕವಾಗಿ ಹೇಳೋದಾದ್ರೆ ಈ ಸುಳ್ಳಿನ ಚರ್ಚೆ ನನಗೆ ಬೇರೆ ಉಪನ್ಯಾಸಗಳಿಗಿನ್ನ ಚಾಲೆಂಜಿಂಗ್ ಆಗಿತ್ತು, ಸಂತೋಷನೂ ಕೊಡ್ತು. ನನಗೆ ಹೇಳಿದೆ ಅಂತ ನಿಮ್ಗೆ ಅದು ಅರ್ಥ ಆಗಿರೋದು ಎಷ್ಟು, ಇಷ್ಟ ಆದಷ್ಟು ಅದು ನಂಗೆ ಗೊತ್ತಿಲ್ಲ. ಅದು ನಾನು ಹೇಳಕ್ಕಾಗಲ್ಲ. ಮುಗಿಸ್ಬೋದು ಅಂತ ಕಾಣುತ್ತೆ. ಸಂಖ್ಯೆ 10 ಇಳಿತು. ಏಕವಯಸ್ಸಿ ಇದು ಎಂಥದ್ದು ಬರೇ ಬಿಡಿ ಸಂಖ್ಯೆಗಳು ಬರೋಕ್ ಮುಂಚೆ ಮುಗಿಸ್ಬಹುದಲ್ಲ? ಇಲ್ಲ ಸರ್, ಇದು ಗಾನವಾಗೂ ಇತ್ತು. ತುಂಬಾ ವ್ಯಾಪಕವಾಗಿ ಗಾನ ಮಾತುಗಳನ್ನ ತಗೊಂಡು ಮತ್ತೆ ದಾರ್ಶನಿಕತೆಗೂ ಹೋಗಿ ತುಂಬಾ ಅದ್ಭುತವಾಗಿ ಬಂತು ಸರ್. ತಮಗೆ ತುಂಬ ಧನ್ಯವಾದಗಳು.
ಹಾಗೆ ಬಂದಂಥ ಎಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಸಮರದ ಕುರಿತಾದಂಥ ಒಂದು ಚರ್ಚೆಯಲ್ಲಿ ಭಾಗಿಯಾಗೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ.